Hi, Namaste. I am Mr. Nagaraj Krupli, advocate, agriculturist, and on after I would like to talk about the case update of Mr. Darshan, the great artist of Karnataka. Pawan Kumar Badiger, Namaskara sir, Namaskar Ri, Namaskara. A.B. Basuraja, sir, Subha Munjane, Namaskara Madidana sir, Namaskara. ದೀರ್ಘದನ ಮಸ್ತಾನ್ ಕನ್ನಡಿಗ ಗ್ರೇಟ್ ಕನ್ನಡಿಗ ನಮಸ್ಕಾರ ರೀ ಮಸ್ತಾನ್ ಕನ್ನಡಿಗ ನಮಸ್ಕಾರ ಸರ್ ಅಂದರೆ ನಮಸ್ಕಾರ ಶಿವಕುಮಾರ್ ಓಲೇಕರ್ ನಮಸ್ಕಾರ ರೀ ಶಿವಕುಮಾರ ಆದರ್ಶ್ ಯರಂಗಂಬಳ್ಳಿ ಮಸ್ತಾನ್ ಕನ್ನಡಿ ಮಂಜುನಾಥ್ ಬಸೆಗಣ್ಣಿ ಬ್ರಿಂಗ್ ಆನ್ ದ ಕ್ಯಾಮ್ರಾದ ಟೆಕ್ನಿಕಲ್ ಇಶ್ಯೂ ಇದೆ ಸರ್ ಬರೋದಿಲ್ಲ ಅದು ಕ್ಯಾಮ್ರಾದ ತರಕ ಟೆಕ್ನಿಕಲ್ ಇಶ್ಯೂ ಇದೆ ಇದ್ರಾಗ ಏನೋ ಬರೋದಿಲ್ಲ ಗೊತ್ತಿಲ್ಲ ಯಾಕನ ಗೊತ್ತಿಲ್ಲ ಬಸಯ್ಯ ಹೊಸಮನಿ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಗಣೇಶ್ ಶೆಟ್ಟಪ್ಪನವರ ಶುಭ ಮುಂಜಾನೆ ಮಂಜುನಾಥ್ ಬಸೆಗಣ್ಣಿ ನಮಸ್ಕಾರ ಸರ್ ನಮಸ್ಕಾರ ರೀ ಮಂಜುನಾಥ್ ಬಸೆಗಣ್ಣಿ ಹಾವೇರಿ ಮಂಜುನಾಥ್ ಬಸೆಗಣ್ಣಿ ಅನಿತಾ ಬಿಒ ಈಸ್ ವಾಚಿಂಗ್ ಅನಿತಾ ಬಿಒ ಅಂದ್ರೆ ಯಾರು ಗೊತ್ತಿಲ್ಲ ನಮಸ್ಕಾರ ಅನಿತಾ ಬಿಒ ಅಂತ ಮತ್ ನಮ್ಮ ಇವರು ಅದಾರ ಸಾಹೇಬ್ರು ಅನಿತಾ ಬಿಒ ಅಂತ ಬಹಳ ದಿವಸದಿಂದ ಫೇಸ್ ಇದ್ರಾಗ ಅದರ ಅವರು ನಮಸ್ಕಾರ ಅನಿತಾ ರಮೇಶ್ ಮಲ್ಲೂರ್ ನಮಸ್ಕಾರ ರಮೇಶ್ ಮಲ್ಲೂರ್ ನಮಸ್ಕಾರ ನಾಗರಾಜ್ ಕುಳೇನೂರ್ ನಮಸ್ಕಾರ ಪ್ರಮೋದ್ ಪಮ್ಮು ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಪಾಟೀಲ್ ಎನ್ ರೇವಣಿ ಸಿದ್ದಪ್ಪ ನಮಸ್ಕಾರ ಸತೀಶ್ ರಕ್ಕಸಿಗೆ ಸಂತು ನಮಸ್ಕಾರ ನಾಗರಾಜ್ ಚಿಂತರ್ಪಳ್ಳಿ ಹಗರಿ ಬೊಮ್ಮನಹಳ್ಳಿ ನಮಸ್ಕಾರ ರೀ ನಾಗರಾಜ್ ಅನಿತಾ ಬಿಒ ನಮಸ್ಕಾರ ಸರ್ ನಮಸ್ಕಾರ ರೀ ನಮಸ್ಕಾರಮ್ಮ ಆದರ್ಶ ರಂಗಂಬಳ್ಳಿ ಶರಣು ಸರ್ ಶರಣ್ರಿ ಶರಣಾರ್ಥಿ ಮಹೇಶ್ ಶಿವಮೊಗ್ಗಿ ನಮ್ಮ ರಣೆವನ್ನೂರ ಶಿವಮೊಗ್ಗಿ ನೇಕಾರ್ ಪಟ್ಟಸಾಲಿ ನಮಸ್ಕಾರ ಮಹೇಶ್ ಶಿವಮೊಗ್ಗಿ ಪಾಟೀಲ್ ಎನ್ ರೇವಣಿ ಸಿದ್ದಪ್ಪ ನಮಸ್ಕಾರ ರುದ್ರೇಶ್ ಬಂಕನೇರಿ ಶುಭೋದಯ ಸರ್ ನಮಸ್ಕಾರ ರೀ ಪವನ್ ಕುಮಾರ್ ಬಡಿಯರ್ ದರ್ಶನ್ ಕೇಸ್ ಏನಾಗುತ್ತೆ ಹೇಳಿ ಸರ್ ಮತ್ತೆ 14 ದಿನ ಬಂಧನ ಆಗಿ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಈಗ ದರ್ಶನ್ ಕೇಸ್ ಏನಾಗುತ್ತೆ ಮುಂದೇನಾಗುತ್ತೆ ಹಿಂದೇನಾಗುತ್ತೆ ಮೀಡಿಯಾದ ಏನು ನಮ್ಮ ಭಾರತ ಅದ್ರ ಬಗ್ಗೆ ಹೇಳ್ತೀನಿ ಕುಮಾರ್ ಸಂತೋಷ್ ನಮಸ್ಕಾರ ರೀ ಸಾಹೇಬ್ರೆ ನಮಸ್ಕಾರ ರೀ ಸಾಹೇಬ್ರೆ ಸಚಿನ್ ನಿಮ್ಗೂ ಸಾಹೇಬ್ರ ಅಂತ ನಪ್ಪ ಮರ್ಯ ನನಗೆ ಅಹಂಕಾರ ಅನ್ನೋದಿಲ್ಲ ದೇವ್ರು ಕೊಟ್ಟಿಲ್ಲ ಇನ್ನು ನಾಷ್ಟ ಆಯ್ತಾ ಸರ್ ಪಾಟೀಲ್ ರೇವಣಿ ಸಿದ್ದಪ್ಪ ಸರ್ದಾರ್ ಹೊಂಗಲ್ಲ ಮಾಲಾ SB ಮಾಲ್ ಸಾಬ್ ಆಮೇಲೆ ಧರ್ಮೇಶ್ ಗುಜ್ಜಿ ಪವನ್ MRP ಸಚಿನ್ ನವಿ ನಿಮ್ಮ ಮುಖದಲ್ಲಿ ಸದಾ ನಗು ಇರುತ್ತದೆ ಪ್ರಿಯ ಸಿಗದ ಒಂದು ನಗು ಅದಕ್ಕೆ ಯಾಕೆ ನೀವು ನಗರಿ ಪ್ರಿಯ ಅದಕ್ಕೆ ದುಡ್ಡು ಕೊಡೋಕಿಲ್ಲ ಬಹಳ ವಿರೂಪಾಕ್ಷಿ ಗೌಡ ನಮಸ್ಕಾರ ರೀ ಸರ್ ಬೆಳಗಿನ ಶುಭೋದಯ ಗಿರೀಶ್ ನಾಯಕ ನಮಸ್ಕಾರ ಶ್ರೀಧರ್ ಹೊಂಗಾಲ ನಮಸ್ಕಾರ ರಮೇಶ್ ಮಲ್ಲೂರ್ ಟೀ ಆಯ್ತಾ ಸರ್ ಸರಿ ನಮಸ್ಕಾರ ಈಗ ನಾವು ಮೇನ್ ಪಾಯಿಂಟ್ ಬರ್ತದಾನೆ ಪಾಟೀಲ್ ಎನ್ ರೇವಣಿ ಸಿದ್ದಪ್ಪ ನಿಮ್ಮ ಡ್ರೆಸ್ ತುಂಬಾ ಚೆನ್ನಾಗಿದೆ ಈಗ ನಾನು ವಿಷಯಕ್ಕೆ ಹೋಗ್ತದಾನೆ ಟೈಮ್ ಇಲ್ಲ ನನಗೆ ಯಾಕಂದ್ರೆ ನಾನು ಮತ್ತೆ 10 ದಾವಣಗೆರೆ ಕೋರ್ಟ್ ಹೋಗಿ ಅಟೆಂಡ್ ಆಗಬೇಕು ಆದ್ರಿಂದ ಗಣೇಶ್ ಬೆಳಗಿನ ನಮಸ್ಕಾರ ಏನ್ ಸುದ್ದಿ ಸರ್ ದರ್ಶನ್ ಅವರದ PM ಅಂದ್ರೇನೋ ಬಿದೆ ಅಂದ್ರೇನೋ ದಯವಿಟ್ಟು ಕ್ಷಮೆ ಮಾಡ್ರಿ ಎಲ್ಲರೂ ನಾನು ಇನ್ನು ಮುಂದೆ ಯಾರ ಹೆಸರನ್ನು ನೋಡೋದಿಲ್ಲ ಆಮೇಲೆ ಯಾರ್ದು ಕಾಮೆಂಟ್ ನೋಡೋದಿಲ್ಲ ನಾನು ವಿಷಯಗಳ ಬಗ್ಗೆ ಕೇಂದ್ರೀಕರಿಸಿರ್ತಾನೆ ಇನ್ನು ಮುಂದೆ ಕಾಮೆಂಟ್ ಮಾಡಲ್ಲ ಲಾಸ್ಟಿಗೆ ನೋಡ್ತೇನೆ ಎಲ್ಲರೂ ಕಾಮೆಂಟ್ ಎಲ್ಲರಿಗೂ ಉತ್ತರ ಹೇಳ್ತಾನೆ ಸಾಕು ಒಮ್ಮೆ ಕಾಮೆಂಟ್ ಮಾಡಿದ್ರೆ ಹಗಲೆಲ್ಲ ಪದೇ ಕಾಮೆಂಟ್ ಮಾಡೋದು ಬೇಡ ತೀರ್ಥಲಿಂಗ ಬೆಳಗಲ್ಲ ಅನ್ನೋ ತರ ಕಾಣಿಸ್ತಾ ಇದ್ದೀರಾ ಬಿಜೆಪಿ ಅವರು ಅನ್ನೋ ತರ ಕಾಣಿಸ್ತಿದ್ದಾರೆ ಬಿಜೆಪಿ ಅಲ್ರಿ ನಾನು ಹಿಂದೂ ನಾನು ಇದನ್ನ ಹಾಕ್ಯಂತಾನೆ ಮೊನ್ನೆ ಮತ್ತ ಹಸುರು ಹಾಕೊಂಡಿದ್ದೆ ಮುಸ್ಲಿಂ ಅಂದ್ರು ಈಗ ಇದ್ರ ಹಾಕ್ಯಂತಾನೆ ಹಿಂದೂ ಅನ್ರಿ ನಾಳೆ ಬಿಳಿ ಹಾಕ್ಯಂತಾನೆ ಕ್ರಿಶ್ಚಿಯನ್ ಅನ್ರಿ ಯಾವ ಧರ್ಮದ ಹೆಸರಿಡೋದಕ್ಕೆ ಯಾರಿದ್ರು ಎಲ್ಲ ನಮ್ಮವೇ ಧರ್ಮಗಳು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಮಾನವ ಧರ್ಮದಲ್ಲ ಎಲ್ಲವೂ ನಮ್ಮವೇ 700 ಕೋಟಿ ಜನದಾಗ ಅವ್ರವ್ರ ಅರ್ಧದ ಬಾರಿಸ್ತಾರ ಕೇಸರಿ ನಂಬುದನ್ನ ಹಾಕೊಂಡನಿ ಈಗೆಲ್ಲ ಬೈ ಬರ್ತ್ ಕೇಸರಿ ಒಳಗ ಹುಟ್ಟಿರೋ ನಾವು ಕೇಸರಿನ ನಮ್ದು ಮಕ್ಕಳು ಕೆಂಪು ಕೊಡ್ಲಿ ಅಂತ ಕೇಸರಿ ತಿಂತಿರ್ತಾರ ನಮ್ಮವರು ಅಲ್ಲ ಅದಕ್ಕೆ ನಾವೆಲ್ಲ ಕೆಂಪು ಹುಟ್ಟಿದ್ದೇವೆ ಸೊ ಆದ್ರಿಂದ ಕೇಸರಿ ನಮ್ಮ ಹಕ್ಕರಿದು ಆದ್ರೆ ಈ ಕೇಸರಿನ ಹೋಗಿ ಯಾವುದೋ ಒಂದು ಪಾರ್ಟಿಗೆ ನಾವು ಹಿಡಿಯೋದಿಲ್ಲ ಈ ಕೇಸರಿನ ಬಿಜೆಪಿಗಾಗಲಿ ಕಾಂಗ್ರೆಸ್ಗಾಗಲಿ JDSಗಾಗಲಿ ಬಕೆಟ್ ಹಿಡಿಯೋದಿಲ್ಲ ಕೇಸರಿ ಅಂದ್ರೆ ನಮ್ಮ ಧರ್ಮಾಚರಣೆಗೆ ನಮ್ಮ ಧರ್ಮದ ಪ್ರತೀಕ ಕೇಸರಿನೂ ಹಾಕ್ಯಂತಾನೆ ನೀಲಿನೂ ಹಾಕ್ಯಂತಾನೆ ಎಲ್ಲಾ ಕಲರ್ನೂ ಹಾಕ್ಯಂತಾನೆ ಸೂರ್ಯನಲ್ಲಿರತಕ್ಕಂಥ 7 ಬಣ್ಣಗಳನ್ನ ಎಲ್ಲವೂ ನಮ್ಮವೇ ಸೂರ್ಯ ಕೊಟ್ಟದ್ದು ಬಣ್ಣನ ಕೇಸರಿ ಬಿಳಿ ಹಸಿರು ಕೆಂಪು ಏನು ಸೂರ್ಯನಲ್ಲಿರತಕ್ಕಂಥ 7 ಬಣ್ಣ ಸೇರಿ ಒಂದು ಬಿಳಿಯ ಬಣ್ಣವಾಯಿತು ಈ ಎಲ್ಲಾ ಬಣ್ಣಗಳನ್ನು 7 ಬಣ್ಣವನ್ನ ಪ್ರೀತಿಸೋಣ ನಾನು ಕೇಸರಿ ಒಂದೇ ಅಲ್ಲ ಎಲ್ಲ ಬಣ್ಣಗಳನ್ನು ಇದು ಎಲ್ಲಾಗಿಂತೂ ಬಣ್ಣ ಬಿಳಿ ಶ್ರೇಷ್ಠವಾದದ್ದು ನೋಬೆಲ್ ವೈಟ್ ಅಂದ್ರೆ ಶಾಂತಿ ಮನುಷ್ಯ ಶಾಂತವಾಗಿರಬೇಕು
ಸರ್ವಧರ್ಮವನ್ನು ಸಮಾನವಾಗಿ ಕಾಣುವ ಏಕೈಕ ವ್ಯಕ್ತಿ ನಮ್ಮ ನಾಗರಾಜ್ ಕುಡುಪ್ಲಿ ಸರ್. ಹೌದ್ರಿ, ನಮ್ಮ ಹಾರ್ಟ್ನಾಗ ಇರೋದ ಅದು. ಮೊನ್ನೆ ಇದನ್ನ ಹಾಕೊಂಡಿದ್ದೆ, ಹಸರು ಹಾಕೊಂಡು ಡ್ಯಾನ್ಸ್ ಮಾಡಿದೆ. ಮುಲ್ಲಾ ಖಾನು, ಅದ ಖಾನು, ಇದು ಖಾನು, ಮುಸ್ಲಿಂ ಅಂದ್ರು. ಏನಾಗಬೇಕಾಯ್ತು ನಮಗೆ? ಮುಸ್ಲಿಂ ಅಂದ್ರು ತಪ್ಪೇನೈತೆ ನನಗೆ ಮುಸ್ಲಿಮರ ಅನ್ರಿ, ಹಿಂದೂವರ ಅನ್ರಿ, ಕ್ರಿಶ್ಚಿಯನ್ನರ ಅನ್ರಿ, ಪಾರ್ಸಿ ಅನ್ರಿ, ಜ್ಯೂಸ್ ಅನ್ರಿ, ಏನರ ಅನ್ಕಳ್ರಿ, ಯಹೂದ್ ಏನ್ರಿ, ಏನೇ ಆದ್ರೂ ಸಹಿತ ಅದು ಮಾನವಕ್ಕೆ ಸಂಬಂಧಪಟ್ಟವು. ನೀವು ಕ್ರಿಶ್ಚಿಯನ್ ಅಂದ್ರು ಮನುಷ್ಯ ಧರ್ಮ ಅದು. ನನಗೆ ಮುಸ್ಲಿಂ ಅಂದ್ರು ಮನುಷ್ಯ ಧರ್ಮ, ಹಿಂದೂ ಅಂದ್ರು ಮನುಷ್ಯ ಧರ್ಮ, ಇದು ಯಾವುದು ಜ್ಯೂಸ್ ಅಂದ್ರು ಅದು, ಪಾರ್ಸಿ ಅಂದ್ರು ಅದು ಮನುಷ್ಯ ಧರ್ಮ. ಆಮೇಲೆ ನಮ್ಮ ಇದು ಐತಲ್ಲ, ಯಾವುದು ನಮ್ಮ ಜೈನ್ ಧರ್ಮ, ಜೈನ, ಬುದ್ಧ ಧರ್ಮ ಎಲ್ಲವೂ ಮನುಷ್ಯನಿಗೆ ಸಂಬಂಧಪಟ್ಟ ಧರ್ಮಗಳು. ಯಾವ್ದಾದ್ರೂ ಒಂದು ಅನ್ರಿ, ನನಗೆ ತೊಂದರೆ ಇಲ್ಲ. ನನಗೆ ಕ್ರಿಶ್ಚಿಯನ್ ಅನ್ರಿ, ಮುಸ್ಲಿಂ ಅನ್ರಿ, ಹಿಂದೂ ಅನ್ರಿ, ಪಾರ್ಸಿ ಅನ್ರಿ, ಜ್ಯೂಸ್ ಅನ್ರಿ, ಸಿಖ್ ಅನ್ರಿ, ಮತ್ತ ಇದು ಅನ್ರಿ, ಯಾವುದು ಈಗ ಹೇಳಿದ್ನಲ್ಲ ಜೈನ್ ಧರ್ಮ ಅನ್ರಿ, ಮನುಷ್ಯನಿಗೆ ಸಂಬಂಧಪಟ್ಟ ಧರ್ಮ ಎಲ್ಲವನ್ನೂ ಒಪ್ಪಿಗೆಂತಾನೆ. ಓಕೆನಾ? ಏನಾರ ಅನ್ಕಡ್ರಿ, ನನಗೆ ಮನುಷ್ಯ ಅನ್ರಿ, ಮನುಷ್ಯದ ಜೊತೆಗೆ ಮನುಷ್ಯತ್ವ ಇರಬೇಕು. ಹಿಂದೂ ಜೊತೆಗೆ ಹಿಂದುತ್ವ ಅಂತ ಅಂತೀರಲ್ಲ, ಮನುಷ್ಯರ ಜೊತೆಗೆ ಮನುಷ್ಯತ್ವ ಅನ್ರಿ. ಮನುಷ್ಯರಲ್ವಾ? ಮಣಿಪುರದಾಗ ಹೆಣ್ಮಕ್ಳು ಅದಾರಲ್ಲ, ಕುಕ್ಕಿ ಜನಾಂಗ, ಅವ್ರ ಮನುಷ್ಯರಲ್ವಾ? ಅವ್ರನ್ನ ಗ್ಯಾಂಗ್ ರೇಪ್ ಮಾಡಿ, ಅವ್ರು ತಪ್ಪೇ ಮಾಡಿದ್ದಾರ, ಗ್ಯಾಂಗ್ ರೇಪ್ ಮಾಡಿ, ಅವ್ರನ್ನ ಮರ್ಡರ್ ಮಾಡಿ, ಅಸಾಸಿನೇಷನ್ ಮಾಡಿ, ಬೆತ್ತಲೆ ಮೆರವಣಿಗೆ ಮಾಡೋದು ಇಡೀ ಜಗತ್ತಿನಲ್ಲಿ ನತಮಸ್ತಕರಾಗಿ ಕೆಟ್ಟ ಅಸಹ್ಯ ಕರಾಳ ಇನ್ ದಿ ಹಿಸ್ಟರಿ ಆಫ್ ದಿ ಬಿಜೆಪಿ ಅಡ್ಮಿನಿಸ್ಟ್ರೇಷನ್. ದಿ ಇಶ್ಯೂ ಆಫ್ ಮಣಿಪುರ ಈಸ್ ವೆರಿ ಡೇಂಜರಸ್ ಅಂಡ್ ಅದ್ರ ಬಗ್ಗೆ ಒಬ್ರು ಮಾತಾಡೋದಲ್ಲ, ದರ್ಶನ್ ಬಗ್ಗೆ ಮಾತಾಡ್ತಾರೆ ಈ ಮೀಡಿಯಾದವ್ರ. ನಾಚಿಕೆಟ್ ಮೀಡಿಯಾಗಳು ದರ್ಶನ್ ಕೇಸ್ ಬಗ್ಗೆ ಮಾತಾಡ್ತಾರೆ, ಪವಿತ್ರ ಗೌಡ ಬಗ್ಗೆ ಮಾತಾಡ್ತಾರೆ. ನಿಮಗೇನಾರ ಮಾನ ಮರ್ಯಾದೆ ಏನಾರ ದೇವ್ರು ಏನಾರ ಕೊಟ್ಟಿದ್ರೆ ಯು ಶುಡ್ ಟಾಕ್ ಅಬೌಟ್ ದಿ ಮಣಿಪುರ್ ಲೇಡೀಸ್. ಯಾವನಾದ್ರೂ ಮೀಡಿಯಾದಾಗ ಏನಾರ ಒಂದ್ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಕಳಕಳಿ ಮಾನ ಮರ್ಯಾದೆ ಏನಾರ ಐತೆ ಅನ್ನೋದಂದ್ರೆ ಮಣಿಪುರದ ಹೆಣ್ಮಕ್ಳು ಮೆತ್ತಲೆ ಮೆರವಣಿಗೆ ಮಾಡಿರಲ್ಲ, ಅದ್ರ ಬಗ್ಗೆ ಮಾತಾಡ್ರಲ್ಲೇ. ಆಚಿಗೆಟ್ಟವ್ರೆ, ತಾಕತ್ತದ್ರು ಬರ್ರಿ ನನ್ನ ಮುಂದೆ ಕ್ಯಾಮರಾ ಹಿಡೀರಿ. ಪವಿತ್ರ ಗೌಡನ್ ತಮ್ಮನ ಮುಂದೆ ಕುಂಟೆ ಬಿಲ್ಲಾಡನಂತ ಯಾವನವ ಕ್ಯಾಮರಾ ಆಡೋದಲ್ಲ, ನನ್ನ ಮುಂದೆ ಹಿಡಿಬಾರಲ್ಲೇ. ತಾಕತ್ತದ್ರ ಬಾಯ್ ನನ್ನ ಮುಂದೆ ಹಿಡೀರಿ. ಅದ್ ಏನ್ ಕಿತ್ಕಂತೀರ ನೋಡೇ ಬರ್ತಾನಿ. ಏನ್ ಮಾಡ್ತೀರಿ? ಟ್ರೋಲ್ ಮಾಡ್ತೀರಿ. ನಾಚಿಗೆಟ್ಟವ್ರು ಪಾಪ ಅವ್ರ ಅಕ್ಕ ಆಗೈತೆ, ಅವ್ರ ಅಲ್ರಿ ಮಾಡಿದವ್ರು ಪಾಪ ಆಡಿದವ್ರ ಬಾಯಾಗಂತ. ಅವ್ರವ್ರ ವೈಯಕ್ತಿಕ ವಿಚಾರ ನನಗೆ ಎದಕ್ ಬೇಕು, ನಮ್ಗೆ ಎದಕ್ ಬೇಕು? ಕೇಸರಿ ಈಗ ಅವ್ರು ಪವಿತ್ರ ಗೌಡ ಅವ್ರ ವೈಯಕ್ತಿಕ ವಿಚಾರ ಇವ್ರಿಗೆ ಎದಕ್ ಬೇಕು? ಟಿವಿಯರಿಗೆ ಕೇಸ್ ಎಷ್ಟೈತೆ ಅಷ್ಟು ಮಾತಾಡ್ಕೊಳ್ರಿ ಮುಚ್ಚಿಕೊಂಡು. ಏನ್ ನಿಮ್ಮ ಅಪ್ಪೇನು ಕೊಂಡ್ಕೊಂಡಲ್ಲ ಅವ್ರ ವೈಯಕ್ತಿಕ ಜೀವನನ? ದರ್ಶನ ವೈಯಕ್ತಿಕ ಜೀವನ ಮೀಡಿಯಾದವ್ರು ಕೊಂಡ್ಕೊಂಡಿರಿ ನೀವು. ನಿಮ್ಗೇನೈತಿ? ನಿಮ್ಗೇನ ಮ್ಯಾಂಡೇಟ್ ಐತಿ ಮಾತಾಡಕ? ನಾಚಿಗೆಟ್ಟರೆ ಕೋರ್ಟ್ನಾಗ ಅದನ್ನ ತಿಂದ ಇದನ್ನ ತಿಂದ ಜಗಳ ಮಾಡಿದ್ರ ಅಂತ ಹೇಳ್ತೀರಾ. ಜಗಳ ಮಾಡಿದ್ ನೋಡಿದ್ರೆ ನೀವು ಮೀಡಿಯಾದವ್ರನ್ನ ಹೆಂಗ್ ಬಿಟ್ರು ಜೈಲ್ನಾರ? ಜೈಲ್ ಅಥಾರಿಟಿ ಕೇಳ್ತಾನೆ, ಮೀಡಿಯಾದವರು ಜೈಲಿನೊಳಗಿನ ಇಂಚಿಂಚು ಮಾಹಿತಿಯನ್ನ ಟಿವಿ ಒಳಗೆ ಹೇಳ್ತಾ ಇದಾರೆ. ಮಾಹಿತಿ ಯಾರು ಕೊಟ್ರ ಅವರಿಗೆ? ಯಾವನ್ ಕೊಟ್ಟರ ಮಾಹಿತಿನ? ಮಾಹಿತಿ ಹೆಂಗ್ ಸಿಕ್ತವ್ರಿಗೆ? ನಮ್ಮ ವಕೀಲರಿಗೆ ಮಾಹಿತಿ ಸಿಗೋದಲ್ಲ, ಇವ್ರಿಗೆ ಹೆಂಗ್ ಮಾಹಿತಿ ಸಿಕ್ತು ಮೀಡಿಯಾದವ್ರಿಗೆ? ಅವ ಏನ ಇವನ್ ಕುಟ ಜಗಳ ಮಾಡಿದ ನಿನ್ನೆ ಮೊನ್ನೆ ಮಂಜು ಇವನ್ ಕುಟಗ ಅಂತ ಹೇಳ್ತಾರ ಇವರು. ಎಲ್ಲಿಂದ ಕೊಟ್ರು? ಎಸ್, ಐ ವಿಲ್ ಕಮ್ ಟು ದಿ ಪಾಯಿಂಟ್. ದರ್ಶನ್ ಕೇಸ್ನಲ್ಲಿ ಕಾನೂನು ಪಾಯಿಂಟ್ ಏನು? ಈ ಪೊಲೀಸ್ನವರು ಏನು ಹಾಕಿದ್ದಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಏನು ಆಗಲ್ಲ. ಕೇಸ್ ಏನಾಗಲ್ಲ. ಜಾಮೀನು ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಜಾಮೀನು ಅರ್ಜಿನೇ ಹಾಕಿಲ್ಲ. ಚಾರ್ಜ್ ಶೀಟ್ ಹಾಕೋವರೆಗೂ, ಜಾಮೀನು ಅರ್ಜಿ ಹಾಕಿ ಜಾಮೀನು ಆಗೋವರೆಗೂ ಇದು ಟೂ ಅಂಡ್ ಫ್ರೋ ಇದ್ದಂಗೆ. CRPC 167 ಕ್ಲಾಸ್ 2 ಕೆಳಗೆ ಇವರನ್ನ ಜೈಲಿಗೆ ಕರೆಸೋದು ಕಳಿಸೋದು, ಕ್ಲಾಸ್ 1 ಕೆಳಗೆ ಕಳಿಸೋದು ಕರೆಸೋದು, 14 ದಿವಸದ ಮೇಲೆ ರಿಮಾಂಡ್ ಮಾಡಲಿಕ್ಕೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಪವರ್ ಇಲ್ಲ. 15ಕ್ಕಿಂತ ಹೆಚ್ಚಿಗೆ ದಿನ ಮ್ಯಾಜಿಸ್ಟ್ರೇಟ್ ಅವರಿಗೆ ಜೈಲಿಗೆ ಕಳಿಸುವಂತ, ಜುಡಿಷಿಯಲ್ ಕಸ್ಟಡಿ ಕಳಿಸುವಂತ ಅಧಿಕಾರ ವ್ಯಾಪ್ತಿ ಇಲ್ಲ. ಗೊತ್ತಾದ್ರೆ ಇದು ಕಾನೂನು. ಅದೇ ಮ್ಯಾಜಿಸ್ಟ್ರೇಟ್ ಅವರು ಅದೇ ದರ್ಶನನ್ನ 16 ದಿವಸ ಕಸ್ಟಡಿ ಕಳಿಸಲಿ ನೋಡೋಣ ಅಂದ್ರೆ ಅಧಿಕಾರನೇ ಇಲ್ಲ ಅವರಿಗೆ. ಅಷ್ಟೇ ಅಲ್ಲ, ಈ ಕೇಸ್ ವಿಚಾರಣೆ ಮಾಡೋ ಅಧಿಕಾರನೂ ಇಲ್ಲ ಮ್ಯಾಜಿಸ್ಟ್ರೇಟ್ ಅವರಿಗೆ. 302 ಕೇಸನ್ನ ಟ್ರಯಲ್ ಮಾಡೋದು ಆನರಬಲ್ ಸೆಷನ್ಸ್ ಕೋರ್ಟ್ರು. ಗಲ್ಲು ಶಿಕ್ಷೆ ಕೊಡುವಂತ ಅಧಿಕಾರ ವ್ಯಾಪ್ತಿ ಇರೋದು ಸೆಷನ್ಸ್ ಕೋರ್ಟಿಗೆ ಮಾತ್ರ.
ಈ ಮಾಫ್ಸಿಲ್ ಕೋರ್ಟ್ಗಳಿಗೆ ಜೆಎಂಎಫ್ಸಿಗಳಿಗೆ ಮ್ಯಾಕ್ಸಿಮಮ್ ಪವರ್ ಇರೋದು, ಜೀವಾವಧಿ ಶಿಕ್ಷೆ ಕೊಡುವಂತ ಪವರು 226 326 ಏನು ನಾವು 325 326 ಅಂತ ಆಫ್ ಮಾಡೋದು ಅಂತವಲ್ಲ, ಅದರ ಜೀವಾವಧಿ ಕೊಡಿಸತಕ್ಕಂತ ಇದಿದೆ. ಆಮೇಲೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ 409 ಕೆಳಗೆ ಜೀವಾವಧಿ ಕೊಡುವಂತ ಅಧಿಕಾರ ವ್ಯಾಪ್ತಿ ಈ ಜೆಎಂಎಫ್ಸಿ ಕೋರ್ಟ್ಗಳಿಗಿದೆ. ಜೀವಾವಧಿ ಶಿಕ್ಷೆಗಿಂತ ಹೆಚ್ಚಿನ ವ್ಯಾಪ್ತಿಯನ್ನ ಡೆತ್ ಪನಿಷ್ಮೆಂಟ್ ಕೊಡುವಂತ ಅಧಿಕಾರ ವ್ಯಾಪ್ತಿ ಇವರಿಗಿಲ್ಲ. ನೆಕ್ಸ್ಟ್, ಈಗ ನಾನು ಎರಡು ಬಹುಮುಖ್ಯವಾದ ವಿಚಾರ ಹೇಳ್ತೇನೆ. ಇವರೆಲ್ಲ ಸಾಕಷ್ಟು ಎವಿಡೆನ್ಸ್ ಅನ್ನ ತಗೊಂಬಂದಿದ್ದಾರೆ. ಈ ಇವನ್ನ ಕಾಲ್ ಲಿಸ್ಟ್ ತಂದ್ರೆ, ಕಾಲ್ ಲಿಸ್ಟ್ ಕೋರ್ಟ್ನಾಗ ನೋಡೋದೇ ಅಲ್ಲ ಅವನ್ನ ಏನು ನೋಡೋದೇ ಅಲ್ಲ. ಯಾರ್ಯಾರಿಗೆ ಫೋನ್ ಮಾಡಿದ್ರು, ಬಿಸ್ನೆಸ್ ಮನ್ ದಿನಕ್ಕೆ 1000 ಫೋನ್ ಬರ್ತಾವ್ರಿ. ನನಗೆ ದಿನ 1000 ಫೋನ್ ಬರ್ತಾವು. ಯಾವನ್ ಮಾಡಿದಾನೋ, ಟೆರರಿಸ್ಟ್ ಮಾಡಿದಾನೋ, ಯಾವನ್ ಮಾಡಿದಾನೋ, ಏನ್ ಮಾಡಿದಾನೋ, ಮಿಸ್ ಕಾಲ್ ಆದ್ರೆ ನಾನೇ ಮಾಡ್ಲಿ, ಅದ್ರಾಗ ಕಾಲ್ ರಿಜಿಸ್ಟರ್ ಇರ್ತಾವು. ಬಟ್ ಪದೇ ಅವ್ರು ಕೂಡ ಮಾತಾಡಿ ವ್ಯವಹಾರ ಇಟ್ಕೊಂಡಿದ್ವಿ ನಾವು. ಅಂದ್ರೆ ಅಂತ ಕ್ರಿಮಿನಲ್ಗಳ ವ್ಯವಹಾರ ಕೇಸ್ ಬೇರೆ, ನಮಗೆ ಅಡ್ವೊಕೇಟ್ಸ್ ಪ್ರಿವಿಲೇಜ್ ಇರ್ತವೆ. ಒಬ್ಬ ಮರ್ಡರ್ ಮಾಡಿರ್ತಾನೆ, ಅವನ ಕೇಸ್ ಅವನ್ ಕೂಡ ನಾವು ಅಗ್ದಿ ಕ್ಲೋಸ್ ಆಗಿ ಆಸ್ ಎ ಫ್ರೆಂಡ್ ಆಗಿ ಮಾತಾಡ್ತಿರ್ತೇವೆ. ಆಸ್ ಎ ಫ್ರೆಂಡ್ ಅಂದ್ರೆ ನನ್ನ ಕ್ಲೈಂಟ್ ಆಗಿ ಮಾತಾಡ್ತಿರ್ತೇವೆ ನಾವು. ನನ್ನ ಕ್ಲೈಂಟಿನ ಪ್ರತಿಯೊಂದು ವಿಚಾರವನ್ನ ನಾವು ಫೋನ್ ಮೂಲಕ ಮಾತಾಡಬಹುದು. ಈಗ ದರ್ಶನ್ ಕೇಸ್ ಹಿಡಿದ್ವಿ ಅಂದ್ರೆ ಅವರ ಪರ ಅವ್ರ ವಿಚಾರವಾಗಿ ನಾವು ಮಾತಾಡಬಹುದು, ಅಧಿಕಾರ ವ್ಯಾಪ್ತಿ ಇರ್ತದೆ. ಬಟ್ ಏನ್ಯಾವ ಈಗ ಇದರಲ್ಲಿ ಬಹಳ ಮುಖ್ಯವಾದವಂದ್ರೆ ಇನ್ಕ್ವೆಸ್ಟ್ ರಿಪೋರ್ಟ್. ಏನು ರೇಣುಕಾ ಸ್ವಾಮಿ ಸತ್ತದನಲ್ಲ, ಅದಕ್ಕೆ ಇನ್ಕ್ವೆಸ್ಟ್ ರಿಪೋರ್ಟ್ ಅಂತ ಹೇಳ್ತೇವೆ. ಇನ್ಕ್ವೆಸ್ಟ್ ರಿಪೋರ್ಟ್ ಅಂದ್ರೆ ಏನಂದ್ರೆ ಶವ ಪರೀಕ್ಷಾ ವರದಿ. ಒಂದು ಶವ ಪರೀಕ್ಷಾ ವರದಿ ಅಂದ್ರೆ ಏನು ಅಂದ್ರೆ ಇದು ಒಂದು ಬಾಡಿ, ಇದು ಒಂದು ಬಾಡಿ. ಈ ಬಾಡಿಯಲ್ಲಿ 3 ಪಾರ್ಟ್ ಮಾಡ್ತಾರೆ. ಇದು ಒಂದು ಭಾಗ, 2 ಭಾಗ, 3 ಭಾಗ. ಇವನ್ನ 3 ಭಾಗ ಮಾಡಿ ಇಲ್ಲಿ ಏನಾಗಿದೆ ಪ್ಯಾರಾ 7 ಬರೀತಾರೆ. ಇಲ್ಲಿ ಮಠ ಏನಾಗಿದೆ, ಕೂದಲು ಹೆಂಗದ್ದು, ಮುಖ ಹೆಂಗತ್ತು, ಏನಂತ ಇಲ್ಲಿ ಬರೀತಾರೆ. ಇದ್ರ ಕೆಳಗೆ ಇದು ಏನಾಯ್ತು ಅಂತ ಬರೀತಾರೆ. ಇಲ್ಲಿ ಇನ್ಕ್ವೆಸ್ಟ್ ರಿಪೋರ್ಟ್ ಅಂದ್ರೆ ದೇಹದ ಮೇಲೆ ಏನಾಗಿದೆ, ಈ ಕೂದಲ ಏನಾಗಿದ್ದು, ಮುಖ ಹೇಗಾಗಿದೆ, ಗಾಯ ಎಲ್ಲಾಗಿದೆ, ಎದಿ ಮೇಲೆ ಏನಾಗಿದೆ, ಕೈ ಮೇಲೆ ಏನಾಗಿದೆ, ಕಾಲು ಏನಾಗಿದೆ, ಬಾಡಿಯನ್ನ ನೆಕೆಡ್ ಮಾಡ್ತಾರೆ. ಪೊಲೀಸರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರರ ಎದುರಿಗೆ ಒಬ್ಬ ಡಾಕ್ಟರ್ ಮತ್ತು ಪೊಲೀಸರು ಸಮಕ್ಷಮ PSI ಪೊಲೀಸರು ತಕ್ಕಂತ ಶವ ಮಹಾಜರ್ ಮಾಡ್ತಾರೆ. ಶವ ಮಹಾಜರ್ ಮಾಡ್ಬೇಕಾದ್ರೆ ಶವ ತನಿಖಾ ವರದಿ ಅಂತಾರೆ ಇದಕ್ಕೆ. ಈ ಶವ ತನಿಖಾ ವರದಿ ಆದ್ಮೇಲೆ ಡಾಕ್ಟರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಬಾಡಿನ. ಡಾಕ್ಟರ್ಗೆ ಯಾಕೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಮಾರ್ಟಮ್ ಅಂದ್ರೆ ಪ್ರೀಪೇಡ್ ಅಂಡ್ ಪೋಸ್ಟ್ ಪೇಡ್ ಅಂತಿರಲ್ಲ ನಾವು. ಪೋಸ್ಟ್ ಡೇಟೆಡ್ ಚೆಕ್ ಅಂಡ್ ಪ್ರೀ ಡೇಟೆಡ್ ಚೆಕ್. ಸೊ ಪೋಸ್ಟ್ ಡೇಟೆಡ್ ಚೆಕ್ ಅಂದ್ರೆ ಸತ್ತ ನಂತರ, ಪೋಸ್ಟ್ ಮಾರ್ಟಮ್ ಅಂದ್ರೆ ಪೋಸ್ಟ್ ಸತ್ತ ನಂತರ, ಮಾರ್ಟಮ್ ಅಂದ್ರೆ ಜೀವ ಹೋದ ನಂತರ ಆ ಬಾಡಿಯನ್ನ ಕೊಯ್ದು ಅದರಲ್ಲಿ ಏನಾಗಿದೆ, ಬ್ರೈನ್ ಏನಾಗಿದೆ, ಇದು ಏನಾಗಿದೆ ಅಂತಂದು ಹೇಳಿ ನಾವು ಏನಾಗಿದೆ ಬಾಡಿ ಅಂತ ನೋಡ್ಲಿಕ್ಕೆ ಡಾಕ್ಟರು ಅದನ್ನ ಕೊಯ್ದು ಬಾಡಿ ವಿಭಾಗ ಮಾಡಿ ಅದರಲ್ಲಿ ನೋಡಿ ಆ ಬ್ಲಡ್ ಇದೆ ಏನಾಗಿದೆ, ಅದರಲ್ಲಿ ಏನೇನು ಹುಡುಕ್ತಾರ ಅಂದ್ರೆ ವಿಶ್ರ ಅಂತ ಕಳಿಸ್ತಾರೆ. ವಿಶ್ರ ಅಂದ್ರೆ 5 ಬಹುಮುಖ್ಯವಾದಂತ ಆರ್ಗನ್ಸ್ ಅನ್ನ ಮತ್ತು ಬ್ಲಡ್ ಅನ್ನ ಒಂದು ಬಾಟಲ್ನಲ್ಲಿ ಹಾಕಿ ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸ್ತಾರೆ. ಆ ವಿಶ್ರದೊಳಗೆ ಕಾಸ್ ಆಫ್ ಡೆತ್, ಟೈಮ್ ಆಫ್ ಡೆತ್ ಇಂಥವೆಲ್ಲ ತಿಳಿತವೆ. ಈ ಮೀಡಿಯಾದವರು ಏನು ತಪ್ಪು ಮಾಡಿದ್ದಾರೆ ಹೇಳಿದ್ರೆ ನಿನ್ನೆ ಅಂದ್ರೆ PM ರಿಪೋರ್ಟ್ನಲ್ಲಿ 4 ರಿಂದ 5 ತಾಸಿನವರೆಗೆ ಹಿಂಸೆಯನ್ನ ಕೊಟ್ಟು 4 ರಿಂದ 5 ತಾಸು ಅವನಿಗೆ ಹಿಂಸೆ ಕೊಟ್ಟಿದ್ರಿಂದ, ಗಟ್ಟಿಯಾಗಿ ಹೊಡೆದಿದ್ರಿಂದ ಸಾವು ಸಂಭವಿಸಿದೆ ಅಂತ ಹಿಂಗೆ ಹೇಳಿದ್ರು. PM ರಿಪೋರ್ಟ್ ಓದ್ಕೊಂಡು ನೋಡ್ರಿ ಅದ್ರ ಏನೈತಿ ಅಂದ್ರೆ PM ರಿಪೋರ್ಟ್ನಲ್ಲಿ ಏನಿರ್ತದೆ ಅಂದ್ರೆ ಡೆತ್ caused at the time of the postmortem
PM ರಿಪೋರ್ಟ್ ಮಾಡುವುದಕ್ಕಿಂತ ಆ ಸಮಯಕ್ಕಿಂತ ಎಷ್ಟು ಗಂಟೆ ಮೊದಲು ಜೀವ ಹೋಗಿದೆ ಅನ್ನುವುದನ್ನ ಪ್ರಿಸ್ಯೂಮ್ಷನ್ ಮಾಡ್ತಾರೆ ಡಾಕ್ಟರ್. ಈಗ ಬಾಡಿ ಡಿಕಂಪೋಸ್ ಆದ್ರೆ 72 ತಾಸು ಬೇಕು. 72 ತಾಸು 48 ತಾಸು ಆದ ನಂತರ 2 ದಿವಸ ಆದ ನಂತರ ಬಾಡಿ ಡಿಕಂಪೋಸ್ ಆಗ್ಲಿಕ್ಕೆ ಬರ್ಸ್ಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಬಾಡಿಯಲ್ಲಿ ಎಲ್ಲಿವರೆಗೂ ಸೆಲ್ಸ್ ಜೀವಂತವಾಗಿರ್ತವೆ ಅಲ್ಲಿವರೆಗೂ ಫಾರಿನ್ ಬಾಡಿಯನ್ನ ದೇಹ ಬಿಟ್ಟುಕೊಡೋದಿಲ್ಲ. ಯಾವುದೇ ಜೀವಂತ ಮನುಷ್ಯನೊಳಗೆ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ, ವೈರಸ್ ಆಗಲಿ, ಯಾವುದೇ ಹುಳು ಆಗಲಿ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ದೇಹಕ್ಕೆ ಬೇಡವಾದ ಫಾರಿನ್ ಬಾಡಿ ಎಂಟ್ರಿ ಆಯ್ತು ಅಂದ್ರೆ ದಿ ಬಾಡಿ ವಿಲ್ ರೆಸಿಸ್ಟ್. ಆದರೆ ಜೀವ ಹೋದ ಮೇಲೆ ಎಲ್ಲ ಸೆಲ್ಗಳು ಸಾಯ್ತವೆ. ಬ್ಲಡ್ ಸೆಲ್ಸ್ ಎಲ್ಲ ಸತ್ತ ಮೇಲೆ ಎಲ್ಲ ಹೊರಗಿನ ಪ್ರಾಣಿಗಳು, ವೈರಸ್ಗಳು ಅಟ್ಯಾಕ್ ಆಗ್ತವೆ. ಅದಕ್ಕೆ ಸತ್ತ ಬಾಡಿಗೆ ಮೂಗಿನಲ್ಲಿ ಅರಳಿ ಇಡ್ತಾರೆ, ಸ್ಮೆಲ್ ಬರಬಾರದು ಅಂತ. ಆಮೇಲೆ ಬಾಡಿ ಇದಾಗಿ ಹಾರ್ಟ್ ಅಟ್ಯಾಕ್ ಆದ್ರೆ, ಬ್ಲಡ್ ಗಿಡ್ಡು ಒಡೆದ್ರೆ ಸೋರ್ತದೆ ಬಾಡಿ ಅಂತೇಳಿ ಆದಷ್ಟು ಜಾಗರೂಕತೆಯಿಂದ ಬಾಡಿಯನ್ನ ಇದನ್ನ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಆದಾಗ ಒಮ್ಮೊಮ್ಮೆ ಹಾರ್ಟ್ ಬರ್ಸ್ಟ್ ಆಗಿ ಬಾಯಲ್ಲಿ ಬ್ಲಡ್ ಗಿಡ್ಡು ಎಲ್ಲ ಹೊರಗೆ ಬರುವಂತ ಚಾನ್ಸಸ್ ಇದಾವೆ. ಇಲ್ಲಿ PM ರಿಪೋರ್ಟ್ ನಲ್ಲಿ ಏನಾಗಿದೆ ಅಂದ್ರೆ ಕಾಸ್ ಆಫ್ ಡೆತ್ ಹ್ಯಾಪಂಡ್ ಅಪ್ರಾಕ್ಸಿಮೇಟ್ ಅಟ್ ದಿ ಟೈಮ್ ಆಫ್ ಫ್ರಮ್ ದಿಸ್ ಟೈಮ್ ಟು ದಿ ಟೈಮ್. 5 ಗಂಟೆ ಅಥವಾ 6 ಗಂಟೆಯ ಹಿಂದೆ ಇದು ಬಾಡಿ ಡೆಡ್ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ದರ್ಶನ್ ಬಂದು ಹೋದ ಟೈಮ್ಗೂ ಇಲ್ಲಿಗೆ ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ ಬೆಳಗ್ಗೆ ಬಾಡಿ 8:30 9 ನಂತರ ಬಾಡಿ ಫೌಂಡ್ ಆಗ್ತದೆ ಪೊಲೀಸರಿಗೆ. ಆ ಬಾಡಿಯನ್ನ PMಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿ ಇನ್ಕ್ವೆಸ್ಟ್ ಆಗಕ್ಕೆ 2 ತಾಸು ಆಗ್ತದೆ. 11ರಿಂದ 12 1 ತಾಸು ಆಗ್ತದೆ. 12ರಿಂದ 1 ತಾಸು ಆದ್ಮೇಲೆ ಮೋಸ್ಟ್ಲಿ 2ರಿಂದ 3 ಗಂಟೆಗೆ PM ಆಗಿರಬಹುದು. ಆ PM ಆದಾಗ ಅಲ್ಲಿಂದ ಎಷ್ಟು ಗಂಟೆ ಹಿಂದೆ ಇದು ಜೀವ ಹೋಗಿದೆ ಅನ್ನೋದನ್ನ ಡಾಕ್ಟರ್ ಹೇಳಬೇಕಾಗ್ತದೆ. ಅದ್ರಾಗ ಇದು ಇಷ್ಟು ಗಂಟೆ ಹಿಂದೆ ಇವನು ಸತ್ತಿದ್ದಾನೆ ಅಂತ ಅಂದಾಜು ಹೇಳಬೇಕಾಗ್ತದೆ. ಆಮೇಲೆ ವಾಟ್ ಆರ್ ದಿ ಇಂಜುರಿ ಸಸ್ಟೈನ್ಡ್, ಪ್ಯಾರ 1 ಹೆಸರು, ಪ್ಯಾರ 2ದಾಗ ಇಂಟೆಸ್ಟೈನ್ ಅಂಡ್ ವಿಟಲ್ ಪಾರ್ಟೀಸ್ ಕಾಲಮ್ ಇರ್ತಾವ. ಅದ್ರಾಗೆ ಸುಮಾರು ಒಂದು 50 ಕಲಂ 60 ಕಲಂ ಇರ್ತಾವ. ಅದ್ರಾಗ 60 ಕಲಂ ಅನ್ನು ತುಂಬ್ಕೊಂತ ಬರ್ಬೇಕು ಡಾಕ್ಟರ್. ಆ ಇನ್ಕ್ವೆಸ್ಟ್ ರಿಪೋರ್ಟ್ನಾಗ ಸಹಿತ ಇನ್ಕ್ವೆಸ್ಟ್ ಅಂದ್ರೆ ಬಾಹ್ಯವಾದದ್ದು. ಈಗ ಏನ್ ಕಾಣ್ತದೆ ಬಾಹ್ಯವಾದದ್ದು. ಇದನ್ನ ನೋಡ್ತಕ್ಕಂಥ ಬಾಡಿ ನೋಡಿ ಮಾಡ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ತಹಸೀಲ್ದಾರ, ಪೊಲೀಸ್, PSI, IO, ಡಾಕ್ಟರ್, ಸರ್ಜನ್ ಡಾಕ್ಟರ್ ಅವರಷ್ಟರು ಸೇರಿ ಮಾಡ್ತಕ್ಕಂಥ ಈ ಬಾಹ್ಯವಾದಂತ ಒಂದು ವಿಚಾರಣೆ. ಮತ್ತು 2-3 ಪಂಚರು, 3 ಜನ ಪಂಚರು, ಅದ್ರಾಗ ಒಬ್ಬರು ರಿಲೇಟಿವ್ ಇರಬೇಕು. ಇವರೆಲ್ಲರೂ ಸೇರಿಕೊಂಡು ಈ ದೇಹ ಹಿಂಗಾಗಿದೆ ಅಂತಂದೇಳಿ ಬರೆಯೋದಕ್ಕೆ ಇನ್ಕ್ವೆಸ್ಟ್ ಅಂತ ಹೇಳ್ತಾವ ನಾವು. ಇನ್ಕ್ವೆಸ್ಟ್ ಶವ ತನಿಖಾ ವರದಿ. ಇದು ಪೊಲೀಸರು ಮಾಡೋದು. ಅಂದಾಜು ವಯಸ್ಸು ಗೀಯಸ್ಸು ಎಲ್ಲದನ್ನ ತುಂಬಕತಿ. ಇದೆಲ್ಲ ಆದ ನಂತರ ಬಾಡಿಯನ್ನ ಡಾಕ್ಟರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಡಾಕ್ಟರ್ ಇದನ್ನು ಓಪನ್ ಮಾಡ್ತಾರೆ. ಡಾಕ್ಟರ್ ಇದನ್ನು ಒಡೆದು ಓಪನ್ ಮಾಡಿ ಇದರೊಳಗೆ ಏನೇನಾಗಿದೆ ಏನೇನು ಮಾಡಿದೆ ಅಂತ ನೋಡೋದಕ್ಕೆ PM ರಿಪೋರ್ಟ್ ಅಂತ ಹೇಳ್ತವೆ. PM ರಿಪೋರ್ಟ್ನಾಗ ಏಜು, ಮತ್ತೊಂದು, ಮೊಗದೊಂದು ಎಲ್ಲವೂ ಬರ್ತವೆ. ಸೊ ಹಾಗಾದಾಗ ಪೊಲೀಸರು ಚಾರ್ಜ್ ಶೀಟ್ ಇದೆಲ್ಲ ಸೇರಿಸಿ ಚಾರ್ಜ್ ಶೀಟ್ ಹಾಕ್ತಾರೆ. ಈ PM ರಿಪೋರ್ಟ್ಗೂ ಇನ್ಕ್ವೆಸ್ಟ್ ರಿಪೋರ್ಟ್ಗೂ ಮತ್ತು ಈ ಕಾಸ್ ಆಫ್ ಡೆತ್, ಯಾವ ಸಮಯದಲ್ಲಿ ಡೆತ್ ಆಗಿದೆ ಆ ಸಮಯದಲ್ಲಿ ದರ್ಶನ ಅಲ್ಲಿದಾನ, ಇಂಪಾಸಿಬಲ್. ಯಾಕಂದ್ರೆ ಪೊಲೀಸ್ ರಿಪೋರ್ಟ್ ಹೇಳ್ತದೆ 7:26, ಈ ಟಿವಿಗಳು ಹೇಳ್ತದವೆ 7:26ರಿಂದ 8:08ವರೆಗೆ ಅಲ್ಲಿ ಬಂದು ಹೋಗಿರ್ತಾನೆ. ದರ್ಶನ್ ಅವ್ರ ಕಾರು ಬಂದು ಹೋಗಿದೆ ಅಂತ. ದರ್ಶನ್ ಕಾರ್ ಇದು ಅಂತ ನಾವು ಅದನ್ನೂ ಒಪ್ಪೋದಿಲ್ಲ. ಅದು ದರ್ಶನ್ ಕಾರೇ. ಕೆಂಪು ಕಾರ್ ಬಂದು ಹೋಗಿದೆ ಅಂದ್ರೆ ಕೆಂಪು ಕಾರ್ಗಳು ಎಷ್ಟದಾವೆ? ಈ ಟವಲ್ ಇದನ್ನ ನಾನು ಹಾಕೊಂಡಿದ್ದಾನೆ ಅಂದ್ರೆ ಇದು ಒಂದೇ ಇಲ್ಲ, ಇಡೀ ಕರ್ನಾಟಕದಾಗ ರಾಣೆಬೆನ್ನೂರಾಗ ಇಂಥವು ಲಕ್ಷಾಂತರ ಕೇಸರಿ ಟವಲ್ಸ್ ರಾಣೆಬೆನ್ನೂರಾಗ ಅದಾವೆ. ಈ ಕೇಸರಿ ಟವಲ್ ಯಾವ್ದಾರ ಒಂದು ಘಟನೆ ಆದ ಜಾಗದಾಗ ಇದು ಬಿದ್ದಿದೆ ಅಂದ್ರೆ ದಿಸ್ ಈಸ್ ನಾಟ್ ಓನ್ಲಿ ಬಿಲಾಂಗ್ಸ್ ಟು ದಿ ಮಿಸ್ಟರ್ ನಾಗರಾಜ್ ಕುಡುಪ್ಲಿ ಅಂಡ್ ಆಲ್ಸೋ ಸಮ್ಮಂಡೀಸ್ ಆರ್ ದೇರ್. ಒಂದು ಕ್ರೈಮ್ ನಡೆದಂತ ಸ್ಥಳದಲ್ಲಿ ಈ ಕೇಸರಿ ಟವಲ್ ಬಿದ್ದಿದೆ ಅಂದ್ರೆ ಇದು ಕುಡುಪ್ಲಿ ಅವ್ರದ್ದು ಅನ್ನಕ್ ಬರೋದಿಲ್ಲ. ಅದೇ ರೀತಿ ಕಾರಲ್ಲಿ ಹೋಗಿ ಬಂದಿದೆ ಅಂದ್ರೆ ಆ ಕಾರು ದರ್ಶನ್ದೇ ಇದಾರೆ ಅಂತಂದು ಹೇಳಕ್ ಬರೋದಿಲ್ಲ. ಹೇಳಿದ್ರು ಕೂಡ ಅದ್ರ ರಿಜಿಸ್ಟ್ರೇಷನ್ ಯಾರ ಹೆಸರಿಗಿದೆ, ಅದು ಯಾಕೆ ಬಳಕೆ ಆಯ್ತು, ಅದನ್ನ ಯಾರು ತಂದಾರೆ, ಯಾರು ಡ್ರೈವರ್ ಯಾರು, ಉದ್ದೇಶ ಏನು, ಅದರಲ್ಲಿ ಇವರಿದ್ರ
ದರ್ಶನ್ ಇದ್ರ, ಆಯ್ತು ದರ್ಶನ್ ಇದ್ರು ಅಂತ ಇಟ್ಕೊಳ್ಳೋಣ. ದರ್ಶನ್ ಅಸಾಲ್ಟ್ ಮಾಡಿದ್ದು ಎವಿಡೆನ್ಸ್ ಇದೆಯಾ? ದರ್ಶನ್ ಆ ಸ್ವಾಮಿಯನ್ನು ಹೊಡೆದದ್ದು ಎವಿಡೆನ್ಸ್ ಇದೆಯಾ? ಇಲ್ಲ. ಸೊ ಕಾರಣ ಒಂದು ಕೇಸ್ನಲ್ಲಿ ಏನಾಯ್ತು ಅಂದ್ರೆ ನಾನು ನಡೆಸಿದ ಕೇಸೆ ಸುಮಾರು 2006-7ರಲ್ಲಿ. ಸುಮಾರು 2007ರಲ್ಲಿ ಏನಾಗ್ತದೆ, ಬೇಸಿಗೆಯಲ್ಲಿ ಒಬ್ಬ ಹೆಣ್ಮಗಳು ಹೊರ ಮಕ್ಕಂದಿರ್ತಾಳೆ. ಹೊರ ಮಕ್ಕಂದಾಗ ಈ ಕಿತಾಪತಿ ಒಬ್ಬನ ಸುಮ್ಮನೆ ಇರ್ಬೇಕು ಮಾಡಿ, ಕಿತಾಪತಿಗಳು ಸಣ್ಣ ವಿಚಾರದಿಂದ ಮರ್ಡರ್ ಆಗ್ತಾವ್ರಿ. ಈ ಕಿತಾಪತಿ ಮಾಡೋದು ಬಿಡ್ಬೇಕು, ಅದಕ್ಕಿಂತ ಮುಂಚೆಗ ಒದಿತಾರ ಇದು ಮಾಡ್ತಾರ ಅನ್ನೋ ಒಂದು ಭೀತಿ ಇರಬೇಕಾಗ್ತದೆ ಹೆಣ್ಮಕ್ಳು. ಅದ್ರಾಗ ಹೆಣ್ಮಕ್ಳು ತಡೋದಂತೂ ಬಹಳ ಡೇಂಜರಸ್. ಒಂದು ಕಿವಿ ಮಾತು ಹೇಳ್ತಾನೆ ಎಲ್ಲಾ ಗಂಡು ಮಕ್ಕಳಿಗೆ, ಎಲ್ಲಾ ಹುಡುಗರಿಗೆ, ಈಗಿನ ಹುಡುಗರಿಗೆ ಹೆಣ್ಮಕ್ಳು ತಡೋದು, ಹೆಣ್ಮಕ್ಳಿಗೆ ಫೋನ್ ಮಾಡೋದು, ಹೆಣ್ಮಕ್ಳು ಮೆಸೇಜ್ ಕೊಡೋದು ಮೋಸ್ಟ್ ಡೇಂಜರಸ್. ನಮ್ಮ ಜೀವವನ್ನ ನಾವು ಸೇಫ್ ಆಗಿ ಇಟ್ಕೋಬೇಕಂದ್ರೆ ನಾವು ಮೆಸೇಜ್ ಕೊಡಬಾರ್ದಂಗ. ನಮಗೆ ಸೇಫ್ ಬೇಡಪ್ಪ, ಜೀವ ಹೋಗ್ಲಿ ಹಾಳ ಹೋಗ್ಲಿ ಎಲ್ಲರೂ ಸೆಟ್ಕೊಂಡ್ ಹೋಗ್ಲಿ ಅಂದ್ರೆ ಮೆಸೇಜ್ ಕೊಟ್ಕೊಳ್ರಿ, ನಮ್ಗೇನು ತಕರಾರಲ್ಲ. ಇಲ್ಲಪ್ಪ ನಾವು ಬದುಕಬೇಕು ಮಾಡಬೇಕು ಅಂದ್ರೆ ಆ ರೀತಿ ಮೆಸೇಜ್ ಅನ್ನ, ಕೆಟ್ಟ ಮೆಸೇಜ್ ಅನ್ನ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೊಡಬಾರ್ದು. ಒಂದು ಅವನ್ ಏನ್ ಮಾಡಿದ ಅಂದ್ರೆ ರಾತ್ರಿ ಎದ್ದು ಫೋನ್ ಮಾಡಿ ಹೊರ ಮಕ್ಕಂದ ಹೆಣ್ಮಗಳಿಗೆ ಫೋನ್ ಮಾಡಿ ಕರೀತಾನೆ, ಹೋಗೋದಿಲ್ಲಿಕ್ಕೆ ಪಕ್ಕದ ಮನೆಯವನು, ಒಂದೆರಡು ಮನೆ ಬಿಟ್ಟು ದೂರ ಇದೆ. ಆಮೇಲೆ ಇವನು ಎಲ್ಲಿ ಹೋಗಿ ಎಬ್ಬಿಸ್ತಾನೆ ಹೊರಗ. ಆಮೇಲೆ ಆಕಿ ಗಂಡ ಒಂದು 10 ವರ್ಷ ಗಂಟ್ಲೆ ಬಂದಿರೋದಿಲ್ಲ, ಗಂಡ ಬಿಟ್ಟು ಬೇರೆ ಎಲ್ಲೋ ಹೋಗಿರ್ತಾನ ಅವನು. ಇದು ವೀಕ್ನೆಸ್ ಒಂದು ಅವ್ರಿಗೆ ಸಿಕ್ಕದ್ ವೀಕ್ನೆಸ್. ಗಂಡೆಲ್ಲ ಹೇಳರಲ್ಲ ಕೇಳರಲ್ಲ, ಹಂಗಾರೆ ಈಕಿ ಒಂದು ಮಗು ಇದೆ, ಈಕಿ ನನ್ನ ಹತ್ರ ಬರ್ತಾಳ ಅಂತೇಳಿ ಇವನೇನ್ ಮಾಡ್ಯಾನ, 500 ರೂಪಾಯಿ ಕೊಡ್ತಾನಿ ಬಾ ಅಂತ ಕರೆದಾನ. 500 ರೂಪಾಯಿ ಕೊಡ್ತಾನಿ ಬಾ ಅಂತ ಕರೆದಾನ. ₹500 ಕೊಡ್ತಾನೆ ಬಾ ಅಂತ ಕರೆದಾನ. ಕರೆದಾಗ ಏನಾಗುತ್ತೆ ಅಂದ್ರೆ ಆಕಿ ಬಡ ಬಡ ಅಷ್ಟ್ರು ಎಬ್ಬಿಸಿ ಹೇಳ್ಬಿಡ್ತಾಳ ಅವ್ರ ಅಣ್ಣ ತಮ್ಮಳು ಅಷ್ಟ್ರಿಗೂ. 6-7 ಜನ ಸೇರ್ಕೊಂಡು ಅವನ್ನ ಏನ್ ಮಾಡ್ತಾರ, ಹೊಡಿತಾರೆ. ಹೊಡೆದಾಗ ಏನಾಗ್ತದೆ, ಅದೇನಾಗ್ತದೆ, ಸಾಯ್ತಾನೆ. ಸತ್ ಮೇಲೆ ಏನಾಗ್ತದೆ, ಕೇಸ್ ಬಂತು, ನಾನು ಆಂಟಿಸಿಪೇಟರಿ ಬೇಲ್ ತಗೊಂಡು ಅವ್ರು ಯಾರನ್ನೂ ಅರೆಸ್ಟ್ ಆಗದಂಗೆ ನಾನು 7 ಮಂದಿಗೂ ಆಂಟಿಸಿಪೇಟರಿ ಬೇಲ ಕೊಡಿಸ್ತೀವಿ. 2007ರಾಗ ಅರೆಸ್ಟ್ ಆಗಲಿಲ್ಲ, ಅವರು ಪೊಲೀಸ್ ಮುಂದೆ ಅರೆಸ್ಟ್ ಆಗಲಿಲ್ಲ. ಅದು ಗ್ರಾಮೀಣ ರಾಣೆಬೆನ್ನೂರು ಕ್ರೈಮ್ ನಂಬರ್, ಪರ್ಸನಲ್ ಹೆಸರು ಹೇಳೋದಿಲ್ಲ. 7 ಮಂದಿಗೂ ಸಹಿತ ನಾನು ನಿರೀಕ್ಷಣಾ ಜಾಮೀನು ತಗೊಂಡೆ. ನಿರೀಕ್ಷಣಾ ಜಾಮೀನು ತಗೊಂಡು ಪೊಲೀಸ್ಗೆ ಹಾಜರಾಗಿ ನಾವೆಲ್ಲ ಇದನ್ನ ಕೊಟ್ಟಿವಿ, ಅವರಿಗೆ ಮಾಹಿತಿ ಎಲ್ಲ ಕೊಟ್ಟಿವಿ, ಎಲ್ಲ ಮಾಡಿದ್ವಿ. ಕ್ರಾಸ್ ಬಂತು, ಎಲ್ಲ ಬಂತು, ಸಾಕ್ಷಿ ಹೇಳಿದ್ರು. ಸುಮಾರು ಒಂದು 20 ಮಂದಿ ಸಾಕ್ಷಿ ಹೇಳಿದ್ರು. ಸಾಕ್ಷಿ ಹೇಳಿದಾಗ ಒಂದು ಸಮಸ್ಯೆ ಬಂತು. ಈ ಮರ್ಡರ್ ಮಾಡಿದ್ದು ಇಂಥದೊಂದು ದಾರ, ಇಂಥ ಒಂದು ದಾರದಿಂದ ಕುತ್ತಿಗೆಯನ್ನ ನೇಣು ಹಾಕಿ ಕೊಂದಿದ್ದಾರೆ ಅಂತ ಕೇಸು. ಇದೇ ದಾರ, ಇಷ್ಟು ದಾರ, ಇಷ್ಟು ಗಾಯ ಆಗಿದೆ. ಇದಕ್ಕೆ ಲೆಗೇಚರ್ ಮಾರ್ಕ್ಸ್ ಅಂತ ನಾವು PM ರಿಪೋರ್ಟ್ನಲ್ಲಿ ಲೆಗೇಚರ್ ಮಾರ್ಕ್ಸ್ ಒಂದು 1/4 ಸೆಂಟಿಮೀಟರ್ ಅಂತ ಹಾಕ್ತಾರೆ ಅವರು. ಅಗಲ 1/4 ಸೆಂಟಿಮೀಟರ್, ಉದ್ದ 36ರಿಂದ 37 ಸೆಂಟಿಮೀಟರ್ ಹಾಕ್ತಾರೆ. ಇಷ್ಟು ಉದ್ದ ಇಲ್ಲಿ ಗಾಯಗಳಾಗಿದ್ದಾವೆ, ಗಾಯದ ಗುರುತು ಇದೆ. ಇಲ್ಲಿ ಬೋನ್ಸ್ ಎಲ್ಲ ಮುರಿದಿದ್ದಾವೆ, ಈ ಬೋನ್ಸ್ ಮುರಿದಿದ್ದಾವೆ. ಸೊ ಇಲ್ಲಿ ಲೆಗೇಚರ್ ಮಾರ್ಕ್ಸಿಂಗ್ ಮೂಡಿದಾವೆ. ಇದರ ವಿಡ್ತ್ ಎಷ್ಟಿದೆ, ಇಷ್ಟಿದೆ. ಮೋಸ್ಟ್ಲಿ ಇದು ಒಂದು ಕೇಬಲ್ ವೈರ್ ಆಗಬಹುದು, ಅಥವಾ ನೈಲಾನ್ ವೈರ್, ಬಟ್ಟೆ ಒಳಗೆ ಹಾಕಿರ್ತಾರಲ್ಲ ಅಂತ ವೈರಿಂದ ಅವರು ನೇಣು ಹಾಕಿರಬಹುದು. ಆದ್ರೆ ಇನ್ಸ್ಪೈಟ್ ಆಫ್ ದಟ್, ಅದರ ಬದಲಿ ಒಬ್ಬ ಪುಟ್ಟಣ್ಣ ಅನ್ನುವ IO ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ರು. ಅವ್ರೇನ್ ಮಾಡ್ತಾರೆ, ಲುಂಗಿಯಿಂದ ನೇಣು ಹಾಕಿದ್ದಾರೆ ಅಂತ ಒಂದು ಲುಂಗಿಯನ್ನ ಜಪ್ತ್ ಮಾಡ್ಕೊಂಡು ತಗೊಂಡ್ಬರ್ತಾರೆ. ನಾನು ಡಾಕ್ಟ್ರಿಗೆ ಕೇಳಿದೆ, ಈ ಲುಂಗಿಯಿಂದ ಇಂಥ ಗಾಯ ಆಗ್ತತೇನೋ ಅಂತ ಡಾಕ್ಟ್ರಿಗೆ ಕೇಳಿದೆ. ನೀವು PM ಮಾಡಿದಿರಲ್ಲ ಡಾಕ್ಟ್ರೇ, ಈ ಸಾವು ಸಂಭವಿಸಿರೋದು ಇಷ್ಟು ಸೆಂಟಿಮೀಟರ್, ಇಷ್ಟು ಅಗಲ ಅಂತ ನೀವು ಗಾಯದ ಗುರುತು ಹಾಕಿದ್ದೀರಿ, ಲೆಗೇಚರ್ ಮಾರ್ಕ್ಸ್ ಇಷ್ಟು ಹಾಕಿದ್ದೀರಿ. ಹೌದು ಸರ್, ಹಾಕಿದ್ದೀನಿ. ನಿಮ್ಮ PM ರಿಪೋರ್ಟ್ನಲ್ಲಿ ಇಂಥದ್ರಿಂದ ಆಗಿದೆ ಅಂತ ಹಾಕಿದ್ದೀರಿ. ಈ ಲುಂಗಿಯಿಂದ ಆದ್ರೆ, ಲುಂಗಿ ಅಂದ್ರೆ ಇಷ್ಟಿರ್ತದೆ, ತೋರಿಸ್ತೀನಿ ತಡ್ರಿ. ದಿಸ್ ಇಸ್ ಲುಂಗಿ. ಈಗ ಲುಂಗಿ ಅಂದ್ರೆ ಹೇಗಾಗ್ತದೆ ಗಾಯ, ಈಗ ಲುಂಗಿಯಿಂದ ನೇಣು ಹಾಕಿದ್ರೆ ಗಾಯ ಹೇಗಾಗುತ್ತೆ. ಇದು ಲುಂಗಿ. ಈ ಲುಂಗಿಯಿಂದ ನೇಣು ಹಾಕಿದ್ರೆ ಇದು ಲುಂಗಿ. ಲುಂಗಿಯಿಂದ ನೇಣು ಹಾಕಿದ್ರೆ 1 ಸೆಂಟಿಮೀಟರ್ ಗಾಯ ಹೇಗಾಗುತ್ತೆ ಹೇಳ್ರಿ. ಲುಂಗಿಯಿಂದ ಹೀಗೆ ನೇಣು ಹಾಕಿದ್ರೆ 1 ಸೆಂಟಿಮೀಟರ್ ಗಾಯ ಹೇಗಾಗುತ್ತೆ ಇಲ್ಲಿ.
ಆಗಲ್ಲ. ಅಲ್ಲಿ ತೋರಿಸಿದಂತ ಲೆಗೇಚರ್ ಮಾರ್ಕ್ಸು, ಫ್ರಾಕ್ಚರ್ಸು ಇವು ಈ ಲುಂಗಿಯಿಂದ ಹೇಗಾಗ್ತಿದೆ ಅಂತ ಪ್ರಶ್ನೆ ಬಂತು. ಅಲ್ಲಿ ಸೀಸ್ ಆಗಿದೆ, ಲುಂಗಿಯಿಂದ ಸಾವು ಸಂಭವಿಸಿದೆ ಅಂತ, ಲುಂಗಿಯಿಂದ ನೇಣು ಹಾಕಿ ಕೊಂದಿದ್ದಾರೆ ಅಂತ, ಸಾವು ಸಂಭವಿಸಿದೆ ಅಂತ ಪೊಲೀಸ್ ರಿಪೋರ್ಟ್ ಇದೆ, ಚಾರ್ಜ್ ಶೀಟ್ ಇದೆ. ಹೀಗೆ ಗಂಟು ಹೊಡಿತು ನಾನು ಮಾತಾಡ್ಬೇಕಾದ್ರೆ. ದರ್ಶನನ ಕೇಸಿನಲ್ಲಿ ಸಾವಿರಾರು ಡಿಸ್ಕ್ರಪೆನ್ಸಿ, ಒಮಿಷನ್ಸು, ಕ್ಷಣಕ್ಕೂ ಅನುಮಾನಾಸ್ಪದವಾದಂತ ಎವಿಡೆನ್ಸ್ಗಳಿವೆ ಪೊಲೀಸರು ಮಾಡಿರೋದೀಗ. ಈ ಮೀಡಿಯಾದವ್ರು ಒದರ್ತಾರ, ಹಂಗಾಕತ್ ಹಿಂಗಾಕತ್, ಸಂಕಷ್ಟ, ಲಂಗಾತ್ ಇಲ್ಲಿಂಗಾತ್. ನೋಡಿದಾರ ಇವರು, ವಿಟ್ನೆಸ್ ಇವರು. ಈ ಅಜಿತ್ ಹನುಮಕ್ಕನವ್ರೇನು ಎವಿಡೆನ್ಸ್ ಆಗಿ ಬರ್ತಾನ? ಅವನು ಜಯಪ್ರಕಾಶ್ ಶೆಟ್ಟಿ ಏನು ಸಾಕ್ಷಿಯಾಗಿ ಬರ್ತಾನ? ಆಕೆ ಯಾರು ದಿವ್ಯಾ ವಸಂತ ಏನು ಸಾಕ್ಷಿಯಾಗಿ ಬರ್ತಾಳ? ಇವನ್ ಯಾರು, ಇವನು ರಂಗಣ್ಣ ಬರ್ತಾನ ಸಾಕ್ಷಿ ಹೇಳಾಕಿದ್ರ ಕೇಸ್ನ್ಯಾಗ? ಇವೆಲ್ಲ ಮಟೀರಿಯಲ್ ಆಬ್ಜೆಕ್ಟ್ ಅನ್ನ ಕ್ಯೂರ್ ಮಾಡಾರ ಯಾರು? ಒಮಿಷನ್ಸ್ ಕ್ಯೂರ್ ಮಾಡಾರ ಯಾರು? ಈ ಒಮಿಷನ್ಸ್ ಈ ಎಲ್ಲಾ ಪ್ರಾಸಿಕ್ಯೂಷನ್ ಕೇಸನ್ನ ಕೋರ್ಟಿನ ಒಳಗೆ ಅನುಮಾನಾಸ್ಪದವಾಗಿ ಪ್ರೂವ್ ಮಾಡ್ರಿ, ನೀವು ಅಷ್ಟನ್ನು ಜೋಡಿಸ್ರಿ ಅಂತ ಹೇಳೋಣ ನಾನು. ಡಿಫೆನ್ಸ್ ಲಾಯರ್ ಅಂದ್ರೆ ನಮ್ಮನ್ನು ತಪ್ಪು ಮಾಡಿಲ್ಲ ಅನ್ನೋದಕ್ಕಿಂತ ತಪ್ಪು ಮಾಡಿದಾನ ಅನ್ನೋದು ನೀವು ಪ್ರೂವ್ ಮಾಡ್ರಿ ಅನ್ನೋ ನಾನು. ಇಟ್ ಇಸ್ ಆನ್ ಈಸಿ ಆನ್ ದಿ ಡಿಫೆನ್ಸ್ ಕೌನ್ಸಿಲ್. ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು. ಒಂದು ಕೆಟ್ಟ ಟಿವಿಯನ್ನ ರಿಪೇರಿ ಮಾಡಿದಂಗದು. ಒಂದು ಎಲ್ಲರ ಲೈನ್ ಹರಿತು ಅಂದ್ರೆ, ಒಂದು ICU ಹೋದ್ರೆ ನಿಮ್ ಟಿವಿ ಸ್ಟಾರ್ಟ್ ಆಗಲ್ಲ. ಕಾರ್ನಲ್ಲಿ ಎಲ್ಲರ ಒಂದು ವೈರ್ ತಪ್ಪಿತು ಅಂದ್ರೆ ನಿಮ್ ಕಾರ್ ಸ್ಟಾರ್ಟ್ ಆಗಲ್ಲ. ಕಾರ್ನಲ್ಲಿ ಒಂದು ಬ್ಯಾಟರಿ ತಪ್ಪಿತು ಅಂದ್ರೆ ನಿಮ್ ಕಾರ್ ಸ್ಟಾರ್ಟ್ ಆಗೋದಲ್ಲ. ಹಾಗೆ ಮರ್ಡರ್ ಕೇಸು, ಒಂದು ಲೈನ್ ಎಲ್ಲರ ತಪ್ಪಿದ್ರು ಪೊಲೀಸರು ಅಂದ್ರೆ ಆ ಕೇಸು ಪ್ರೂವ್ ಆಗೋದಲ್ಲ. ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಹೋಗ್ತದೆ. ಇಂಟೆನ್ಷನ್ ಮೊದಲು ಪ್ರೂವ್ ಮಾಡಬೇಕು. ದಟ್ ಇಸ್ ನಾಟ್ ಎ ಬಿಗ್ ಇಶ್ಯೂ, ಬಿಗ್ ಇಂಟೆನ್ಷನ್. ಒಂದು ಇದನ್ನು ಮಾಡೋದು ಇಂಟೆನ್ಷನ್ ಅಲ್ಲ, ಒಂದು ಮೆಸೇಜ್ ಕಳಿಸಿದ್ದಾರೆ, ಇದನ್ನು ಮಾಡಿಸಿದ್ದಾರೆ ಅಂತ. ಆಮೇಲೆ ಅಲ್ಲಿ ಎರಡನೇ ಹೆಂಡತಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಕಮಿಷನರ್. ಎರಡನೇ ಹೆಂಡತಿ ಅಂತ ಪ್ರೂವ್ ಮಾಡಬೇಕು. ಮದುವೆಗಿದ್ದೆಲ್ಲ ಡಾಕ್ಯುಮೆಂಟ್ ಪ್ರೂವ್ ಮಾಡಬೇಕು ಅವರು. ಇವ್ರ ಕೇಸ್ ಎಲ್ಲಿ ಬಿದ್ದತಿ ಅಂದ್ರೆ ಎರಡನೇ ಹೆಂಡತಿ ಪವಿತ್ರ ಗೌಡ ಅಂದಾಗ ಬಿದ್ದೋಗೈತಿ. ಯಾಕೆಂದ್ರೆ ಎವಿಡೆನ್ಸ್ ಇಲ್ಲಿ ಇವರು ಬರ್ತಾರೆ ಹೇಳಕ, ನನಗೆ ಒಂದೇ ಗಂಡ ಎವಿಡೆನ್ಸ್ ಅದಾವೆ. ಯಾಕೆಂದ್ರೆ ಎವಿಡೆನ್ಸ್ ಇದೆ. 2010 ಕೇಸ್ ಕೊಟ್ಟದ್ದು, ನಮ್ಮ 2010 ಏನು ಡೌರಿ 498 ಕೇಸ್ ಕೊಟ್ಟಿದ್ರಲ್ಲ, ಅದ್ರಾಗ ಹೆಂಡತಿ ಅಂತ ಅಡ್ಮಿಷನ್ ಆಗಿದೆ, ಮಗು ಇದೆ, ಸಫಿಸಿಯಂಟ್ ಡಾಕ್ಯುಮೆಂಟ್ ಇದಾವೆ. ಏನ್ ಆಧಾರ್ ಕಾರ್ಡ್ನಾಗ ಪವಿತ್ರ ಗೌಡ ಅಂಡ್ ದರ್ಶನ್ ಅಂತ ಇದೆಯಾ? ಯಾವಲ್ಲಿದೆ? ಪವಿತ್ರ ಗೌಡಗೂ ದರ್ಶನ್ಗೂ ಸಂಬಂಧ ಏನು? 497 ತೆಗೆದು ಬಿಡೋದ್ರ ಅಡಲ್ಟ್ರಿ, ಬಹುಪತಿತ್ವ ಬಹುಪತ್ನಿತ್ವ ಅಂತೇಳಿ ಆನರಬಲ್ ಸುಪ್ರೀಂ ಕೋರ್ಟ್ 497 ಆಫ್ IPC ಇಂಡಿಯನ್ ಪೆನಲ್ ಕೋಡ್ ಇವತ್ತು ಸೆಕ್ಷನ್ ಇಲ್ಲದು. ಅದೇ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾರು ಯಾರ ಜೊತೆಗಾದ್ರೂ ಫ್ರೆಂಡ್ಲಿ ಅಡ್ಡಾಡಬಹುದು. ಯಾವುದೋ ಒಂದು ಹೆಣ್ಮಗಳ ಜೊತೆಗೆ ಹೋಟ್ಲ ಹೋಗಿ ಟೀ ಕುಡಿದ್ರೆ ಅಕ್ಕಿಗೂ ಅವ್ರಿಗೂ ಇಲ್ಲಿಗಲ್ ಕನೆಕ್ಷನ್ ಐತಿ ಅಂತ ಹೇಳಕ್ ಬರೋದಲ್ಲ. ಗೊತ್ತಾತ್ರಿ? ಕಾರಣ ಇಲ್ಲಿ ಅಡಲ್ಟ್ರಿ ಪ್ರೂವ್ ಮಾಡೋದು ಕಷ್ಟ. ಪೊಲೀಸರಿಗೆ ಪವಿತ್ರ ಗೌಡಗೂ ದರ್ಶನ್ಗೂ ಸಂಬಂಧ ಇದೆ ಅಂತ ಹಂಗ ಬಾಯಿ ಮಾತಿಂದ ಹೇಳಿದಂಗ ಟಿವಿಯರ್ ನಾಳೆ ಪವಿತ್ರ ಗೌಡ ಹೊರಗೆ ಬಂದ ಮೇಲೆ ಹಾಕಿದ್ರೆ ಟಿವಿಯರ್ ಒಬ್ಬೊಬ್ರು 10 ಕೋಟಿ 20 ಕೋಟಿ ಕೊಡ್ಬೇಕಾಕತೆ. ಹಾಕ್ತವೆ ನಮ್ಮಂತ ಲಾಯರ್ಸ್ ಹಾಕ್ತವೆ. ನೀವ್ ಏನೇನ್ ಹೇಳಿದ್ರಿ ಅವೆಲ್ಲವನ್ನು ಸಹಿತ ಡೌನ್ಲೋಡ್ ಮಾಡಿ ಇಟ್ಕೊಂಡವ್ ಟಿವಿಯರ್. ಟಿವಿಯರ್ದ ಹೋಗತ್ತೋ ಏನ್ ಇವ್ರದ್ದು ಹೋಗ್ತತ ನೋಡೋಣ ಅಂತ ಮುಂದೆ ನೋಡೋಣ. ನಾನು ಟಿವಿಯರ್ದ ನಾವು ಟಿವಿಯರ್ಗೆ ಏನೊಂದು ಅಹಂಕಾರ ಇದೆ ಅಂದ್ರೆ, ನಾವು ಒಬ್ಬ ಮನುಷ್ಯನ ಸಮಾಜದಲ್ಲಿ ತುಳಿಯಬಹುದು. ನಾವು ಇಂಥ ಮನುಷ್ಯನನ್ನ ತುಳಿದು ಬಿಟ್ರೆ ನಾವು ಆ ದರ್ಶನನ್ನ ನಾವು ತುಳಿದು ಹೆಸರು ಕೆಡಿಸಿಬಿಡಬಹುದು ಅಂತ ಇವ್ರು ತಿಳ್ಕೊಂಡಾರೆ. ಸಾಧ್ಯನೇ ಇಲ್ಲ. ಮೀಡಿಯಾದರಿಂದ ಯಾವ ಮನುಷ್ಯನ ದೊಡ್ಡನೂ ಆಗೋದಿಲ್ಲ, ಯಾವ ಮನುಷ್ಯನನ್ನ ತುಳಿಯೋಕೂ ಆಗೋದಿಲ್ಲ. ದರ್ಶನ್ ಹೆಸರು ಇನ್ನೂ ಅಜರಾಮರ, ಇಡೀ ವರ್ಲ್ಡ್ ವೈಡ್ ಮತ್ತಷ್ಟು ಪ್ರಚಾರ ಆತೀಗ. ಈಗೆಲ್ಲ ಇದರಿಂದ ಹಾಲಿವುಡ್ ನಿಂದ ಬರ್ತಾವು, ಈ ಫಾರಿನರ್ ಪಿಕ್ಚರ್ ತೆಗಿತಾರ, ಇನ್ನೂ ಹೆಸರು ಅಜರಾಮರ ಆಗ್ತತಿ. ಆದ್ರಿಂದ ಈಗ ಈ ಕೇಸ್ನಲ್ಲಿ ಊಟದ ವಿಚಾರ, ದರ್ಶನ್ ಅವರಿಗೆ ಊಟಕ್ಕೆ ಕೊಡ್ಲಿಲ್ಲ, ಊಟಕ್ಕೆ ಕೊಡೋದಿಲ್ಲ, ಅದು ಇದು ಅಂತ ಹೇಳ ಬಗ್ಗೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಮ್ಯಾಜಿಸ್ಟ್ರೇಟ್ ಅವ್ರ ಕೋರ್ಟ್ನಾಗ ತಗೊಳ್ರಿ ಅಂತ ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಾಗ ಅವ್ರ ಹೆಲ್ತ್ ಇಶ್ಯೂ ಅದನ್ನ ಎಲ್ಲದನ್ನು ನೋಡ್ತಾರೆ. ಕಾರಣ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂದಾಗ ಈಸ್ ಲೈಫ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ದಿ ಕೋರ್ಟ್ಸ್. ಕೋರ್ಟ್ಸ್ ಏನು ಅವನು ಸಾಯ್ಲಿ ಅಥವಾ ಅವನಿಗೆ ಯಾವ್ದಾದ್ರು ರೋಗ ಹಚ್ಚಿ ಸಾಯ್ಲಿ ಅಂತ ಹೇಳಿ ಬಯಸೋದಿಲ್ಲ.
ನ್ಯಾಯಾಲಯ ನೋಡೋದು ಅವನಿಗೆ ಆರೋಗ್ಯ ಸರಿ ಇಲ್ಲದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ರಿ, ಊಟ ಸರಿ ಇಲ್ಲದ್ರೆ ಸರಿಯಾದ ಊಟ ಕೊಡ್ರಿ ಅಂತ ಡೈರೆಕ್ಷನ್ ಮಾಡಕ್ ಕೆಪಾಸಿಟಿ ಮತ್ತು ಕ್ಲೀನ್ ಆಗಿ ಇಡ್ರಿ, ಒಳ್ಳೆಯ ಹಾಸಿಗೆ ಅವೆಲ್ಲ ಕೊಡ್ರಿ ಅಂತ ಹೇಳುವಂತ ಪವರ್ಸ್ ಮ್ಯಾಜಿಸ್ಟ್ರೇಟ್ಗಿದೆ. ಅಲ್ಲಿ ಯಾರು ಜುಡಿಷಿಯಲ್ ಕಸ್ಟಡಿ ನೋಡ್ಕೊಂತ ಇರ್ತಾರೆ, ಒಬ್ಬ ಜಡ್ಜು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಜೈಲ್ ವಿಸಿಟ್ ಮಾಡ್ತಾರೆ, ವೀಕ್ಲಿ ಡೈಲಿ ಮಾಡಬಹುದು. ಜೈಲ್ ವಿಸಿಟ್ ಮಾಡಿ ಜೈಲ್ ಹೆಂಗಿದೆ, ಪ್ರಿಸನರ್ಸ್ ಹೆಂಗ್ ಇಟ್ಕೊಂಡಿದ್ದಾರೆ, ಪೊಲೀಸರು ಜೈಲರ್ಸ್ ಹೆಂಗಿದ್ದಾರೆ ಎಲ್ಲ ನೋಡ್ತಾರೆ. ಸೊ ಕಾರಣ ಆ ಜೈಲು ಊಟ ಮತ್ತೊಂದಾಗ್ಲಿ ಮುಗಿದೊಂದಾಗ್ಲಿ ಅವೆಲ್ಲವನ್ನೂ ಸಹಿತ ಹೇಳೋದು, ಜೈಲಿನೊಳಗೆ ನಡೆದದ್ದನ್ನ ಹೇಳೋದು ಈ ಮೀಡಿಯಾರಿಗೆ ಸಂಬಂಧ ಇಲ್ಲದ್ದು. ಪವಿತ್ರ ಗೌಡ ಮತ್ತು ಆ 17 ಜನರ ವೈಯಕ್ತಿಕ ಬದುಕನ್ನ ಹೇಳುವಂತ ವಿಚಾರ ಇದು ಮೀಡಿಯಾದವರಿಗೆ ಸಂಬಂಧ ಇಲ್ಲದ್ದು. ಏನೋ ತಗೊಂಡೋಗಿ ಎದುರಾಗ ಇಟ್ಕೊಂಡಿದ್ರು ಅಂತ ಸುಮ್ಮನಿಲ್ದ ಹೋಗಿ ಅದೇನ ಮಾಡಿ ಏನೋ ಕೆತ್ತಿ ಏನೋ ಮಾಡಿದ್ರು ಅನ್ನಂಗ ಕೆತ್ತಿ ಬಡ್ಕಣಕತ್ತಾರೆ ಮೀಡಿಯಾದವರು. ಈ ವಿಚಾರದಾಗ ಬಹಳ ಮಂದಿ ಇಡೀ ಕರ್ನಾಟಕ ಕನ್ನಡಿಗರು ಮತ್ತು ಎಲ್ಲ ಅಭಿಮಾನಿಗಳು ನಿಮ್ ಟಿವಿಯನ್ನ ನೋಡಾಕ ಒಂಥರ ಹೇಸಿಗೆ ಮಾಡ್ಕೊಂತಾರ. ಬರೇ ಕೊರಿತಾರಪ್ಪ, ಇವು ಯಾವ್ದಾರ ಒಂದ್ ಸಿಕ್ಕರು ಕೊರಿತಾರ ಅಂತ ಹೇಳಿ ಹೇಸಿಗೆ ಮಾಡ್ಕೊಳಕತ್ತಾರ. ಸೊ ಅದಕ್ಕೆ ನಾವೆಲ್ಲ ಈ ಚಾನಲ್ಗೂ ಯಾಕೆ ರೊಕ್ಕ ತುಂಬಿದ್ದೇವೆ ಅಂತ ನಾನು ತೆಗಿಸಿದ್ದೇನೀಗ. ಚಾನಲ್ದ ರೊಕ್ಕ ತೆಗಿಸ್ಬಿಟ್ಟ ಅವ್ರಿಗೆ ಕೊಡಬೇಡ್ರಿ, ಅವರು ಚಾನಲ್ ಕನ್ನಡ ಚಾನಲ್ಗಳಿಗೆ ದುಡ್ಡು ಕೊಡಬೇಡ್ರಿ, ಇಡೀ ಕರ್ನಾಟಕದವ್ರು ಯಾರು ಕೊಡಬೇಡ್ರಿ ಅವ್ರಿಗೆ ನಮ್ಮಿಂದನೇ ತಿಳ್ಕೊಂಬಿಟ್ರ. ಎಲ್ಲ ನೀವು ಸಬ್ಸ್ಕ್ರಿಪ್ಷನ್ ತಕೊಂಬಿಡ್ರಿ. ಸುಮ್ಮನೆ ಯಾವರ ಈ ನ್ಯಾಚುರಲ್ ಆಗಿ ಆ ಡೆಲ್ಲಿಯಿಂದ ಸೀದಾ ಬರ್ತಾವ ಇಂಟರ್ನ್ಯಾಷನಲ್ ಚಾನಲ್ಗಳು ಎಲ್ಲ ತೋರಿಸ್ತಾರ, ಜಗತ್ತಿನ ತೋರಿಸ್ತಾರ. ಇವ್ರೇನೋ ತೋರಿಸೋದಲ್ಲ, ತಮಗೆ ಬೇಕಾದದ್ದು ಅಷ್ಟ ತೋರಿಸ್ತಾರ. ಇವೆಲ್ಲ ಬಿಜೆಪಿ ಬಕೆಟ್ಗಳು ಇವರು. ಅವ್ರು ಬಿಜೆಪಿ ಅದಾರ ನೋಡ್ಕೊಂತಾರ, ಅವರು ಬಿಜೆಪಿ ಅವರೆಲ್ಲ ಮಾಡಿ ಸಾಕಿ ಸಲುದರ್ ಅದಾರ, ಅವ್ರು ನೋಡ್ಕೊಂತಾರ. ಇನ್ನು ಕಾಂಗ್ರೆಸ್ ಇದು ನಾವೆಲ್ಲ ಇಂಡಿಪೆಂಡೆನ್ಸು, ಈ ರಾಜ್ಯದ ಏನೋ ಟ್ಯಾಕ್ಸ್ ತುಂಬರು, ಇವ್ರಿಗೆಲ್ಲ ಟ್ಯಾಕ್ಸ್ ತುಂಬಕ್ ಹೋಗ್ಬೇಡ್ರಿ. ತಿಂಗಳ ಒಂದೊಂದು ಚಾನಲ್ಗೆ ಏನಿಲ್ಲ ಅಂದ್ರೂ 50, 25 ಇವನ್ನೆಲ್ಲ ಯಾಕೆ ತುಂಬ್ತೀರಿ? ತುಂಬದ ಬೇಡ ಇವ್ರಿಗೆ. ಲಿಮಿಟೆಡ್ ಚಾನಲ್ ತಗೊಂಡ್ಬಿಡ್ರಿ. ಇವ್ರ ಚಾನಲ್ ನೋಡಬೇಡ್ರಿ. ನಾನಂತೂ ನೋಡೋದಲ್ಲ ಇವ್ರ ಚಾನಲ್. ಹೌದಾ? ಇವ್ರ ಚಾನಲ್ ನೋಡೋದಲ್ಲ, ನಾನು ನೋಡ್ಲೂ ಬೇಡ್ರಿ. ಇವ್ರು ಹೇಳೋದೆಲ್ಲ ಸುಳ್ಳು. ಕನ್ನಡ ಈ ಮೀಡಿಯಾದವ್ರ ಏನದಾರಲ್ಲ ಇವರೆಲ್ಲ ಬರೀ ಸುಳ್ಳು ಸುದ್ದಿ ಕೊಡ್ತಾರೆ. ಯಾರು ದರ್ಶನಂದಾಗ್ಲಿ ಮತ್ತೊಂದಾಗ್ಲಿ, ಆ ಸಂಜನಾ ಗರ್ಲಾನಿ, ಆ ಪಾಪ ರಾಗಿಣಿ ಅವ್ರ ಬಗ್ಗೆ ಕೊರದ್ರು ಅಂದ್ರೆ ಈ ಕೊರಿರಿ ಗಟ್ಟುಳನ್ ಸಿಕ್ಕಾನ, ಈ ಕೊರಿರಿ ಗಟ್ಟುಳನ ನಿಮ್ಮ ಮೀಡಿಯಾದ ಮೇಲೆ ಎಷ್ಟು ಕೇಸ್ ಆಗ್ತಾವ ನೋಡ್ಕೊಂತೀರಿ. ಕನಿಷ್ಠ 5,000 ಕೇಸು ವಕೀಲರು ನಿಮ್ಮ ಮೇಲೆ ಹಾಕ್ತಾರೆ, ಮೀಡಿಯಾದರ ಮೇಲೆ. ದರ್ಶನನ ವಿಚಾರವಾಗಿ ಜಾಮೀನಾಗಿ ಬರಲಿ, ಪಟ್ಟ ಬೀಳ್ತಾವ, ಪಟ ಬೀಳ್ತಾವ ನಿಮ್ಮ ಮೇಲೆ ಕೇಸ್ಗಳು. ನೀವೆಷ್ಟು ಡ್ಯಾಮೇಜ್ ಕಟ್ಟಬೇಕಾಗತಿ ಗೊತ್ತಾತ? ಹೇಳ್ರಿ, ಎಲ್ಲ ವೈಯಕ್ತಿಕ ಹೇಳ್ರಿ, ಕುಂಟಬಿಲ್ಲಿ ಹೇಳ್ರಿ, ಆಕೆ 2ನೇ ಹೆಂಡತಿ ಅಂತ ಹೇಳ್ರಿ. ನಿಮ್ಗೆ ಏನ್ ತಿಳಿತದ ಅದೆಲ್ಲ ಹೇಳ್ಬಿಡ್ರಿ ನೀವು. ಯಾಕಂದ್ರೆ ನಿಮ್ಮ ಬಾಯಿ ಹಿಡ್ಕೊಳಕ್ ಆಗೋದಿಲ್ಲ. ಈಗ ನೀವು ಹೇಳ್ರಿ, ಒಂದು ಅಪರಾಧದೊಳಗೆ ಆರೋಪಿ ಇಷ್ಟೇ ನೀವು ಹೇಳ್ಬೇಕಾಗಿದ್ದು. ದರ್ಶನ ಮೇಲೆ 302 ಕೇಸ್ ಇದೆ, ಅವ್ರು ಕೊಲೆ ಮಾಡಿದಾರಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದು ಮುಗಿದು ಹೋಗ್ತಿದೆ, ಇಲ್ಲಿ ಜಗತ್ತಿಗೆ ಗೊತ್ತೈತಿ. ಈ ಕೇಸ್ ಅರೆಸ್ಟ್ ಆಗ್ಯಾರ, ಜೈಲ್ನಾಗಿದ್ದಾರೆ. ಅವ್ರಿಗಿಷ್ಟು ಮುದ್ದೆ ಮುರಿಬೇಕೋ, ಹಂಗ ಮಾಡಬೇಕೋ, ಹಿಂಗ ಮಾಡಬೇಕೋ. ನಿಮ್ಮ ಮನೆಗೆ ಅವನರ ಜೈಲ್ಗೆ ಹೋದಾಗ ಅರ್ಥ ಆಗತ್ತೆ ನಿಮಗೆ ಕಷ್ಟ ಏನು ಅಂತ. ಯಾಕಂದ್ರೆ ನಮಗೆ ಗೊತ್ತಾಗತ್ತೆ, ನಮ್ಮ ಕ್ಲೈಂಟ್ಸ್ ಜೈಲ್ಗೆ ಹೋಗಿರ್ತಾರೆ, ಬಿಡಿಸ್ಕೊಂಡ್ ಬಂದಿರ್ತಾವಿ. ಒಂದೊಂದು ಕ್ಷಣನೂ ತಾಯಿ ಅಳುತ್ತಿರ್ತಾರೆ ಮನೆಯಾಗೆ. ಒಬ್ಬ ಸಾಮಾನ್ಯ ಮಂದಿದೆ ಹಿಂಗೆ. ಆ ಪವಿತ್ರ ಗೌಡನ ಮಗಳೇನಾಗಬೇಕು? ಅಕ್ಕಿಗೆ ಎಷ್ಟು ನೋವಾಕತಿ? ಪವಿತ್ರ ಗೌಡ ತಪ್ಪು ಮಾಡಿರ್ಬೋದು, ಬಿಡ್ಬೋದು, ಸೆಕೆಂಡ್ರಿ. ದರ್ಶನ್ ತಪ್ಪು ಮಾಡಿರ್ಬೋದು, ಬಿಡ್ಬೋದು, ಅದು ಸೆಕೆಂಡ್ರಿ. ದರ್ಶನನ ಹೆಂಡತಿಗೆ ಎಷ್ಟು ನೋವಾಗುತ್ತೆ, ದರ್ಶನನ ಮಗನಿಗೆ ಎಷ್ಟು ನೋವಾಗುತ್ತೆ, ಪರಿಣಾಮ ಏನಾಗುತ್ತೆ? ಅದು ಪೊಲೀಸರಿಂದ ಅಲ್ಲ, ಅದು ನಿಮ್ಮ ಮೀಡಿಯಾಗಳಿಂದ. ನಿಮಗೆ ಬೇಕಾ ಇಷ್ಟೆಲ್ಲ ಹೇಳೋದು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇ ಅಲ್ಲ. ದೇವ್ರು ನಿಮಗೆ ಬುದ್ಧಿ ಕೊಟ್ಟಿಲ್ಲ. ನಿಮಗೇನು ಜಗತ್ನಾಗಿಲ್ಲದ ದುರಹಂಕಾರ ನಿಮಗೆ ಇದೆಯಾ? ನೀವು ಸರ್ವಶ್ರೇಷ್ಠ ಧನುರ್ಧಾರಿಗಳ, ಅರ್ಜುನನ ಮೀರ್ಸಂತಾರ ನೀವು ಮೀಡಿಯಾದವರು. ನೀವೇನು ಮಾಡಬಲ್ರಿ? ಅದೇ ದರ್ಶನ ಅಂದದ್ನಲ್ಲ, ನಾನು ಏನ್ ಹರ್ಕಂತೀರಿ ನೀವು ಅಂತ. ಈಗೂ ಹರ್ಕಳ್ರಿ. ಕಳ್ಳಿಗೆ ಹರ್ಕಂದ್ರೆ ಏಸು ಹರ್ಕಂದ್ರಿ ನಾವು ಕಳ್ಳಿದ್ದಂಗ. ಕಳ್ಳಿಗೆ ಕೂದ್ಲ್ಯಾವ, ಮೀಸ್ಯಾವ, ಗಡ್ಡ್ಯಾವ. ಹರ್ಕಳ್ರಿ. ಏಸು ಹರ್ಕಂದ್ರೆ ಕಳ್ಳಿಗೆ ಏನಾಗೋದಲ್ಲ. ಕಳ್ಳಿಗೆ ಏಸು ಕೂದ್ಲ ಹರ್ಕಂದ್ರೆ ಏನೂ ಆಗೋದಿಲ್ಲ. ಹೌದಾ? ಹರ್ಕಂತೀರೇ ಹರ್ಕಳ್ಳಿ. ಓಕೆ. ಜೈ ಹಿಂದ್, ಜೈ ಕರ್ನಾಟಕ.